ಪ್ರಜ್ವಲ್ ರೇವಣ್ಣ ಸ್ಕ್ಯಾಂಡಲ್ಗೆ ಸಂಬಂಧಿಸಿದಂತೆ ಇವತ್ತು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಆರಂಭದಿಂದಲೂ ಪ್ರಜ್ವಲ್ ಹಿಂಗೆ ಮಾಡಿಬಿಟ್ರ, ಜನಸಾಮಾನ್ಯರ ಚರ್ಚೆನ ಹೇಳ್ತಾ ಇದ್ದೀನಿ ನಿಮಗೆ. ಪ್ರಜ್ವಲ್ ಹಿಂಗೆ ಮಾಡಿಬಿಟ್ರ, 2976 ವಿಡಿಯೋಗಳು, ಫೋಟೋಗಳಂತೆ. ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟಿರಬಹುದು? ಡಿ ಕೆ ಶಿವಕುಮಾರ್ ಹೇಳಿದ್ರು ಇಟ್ ಈಸ್ ಇನ್ 3 ಡಿಜಿಟ್ಸ್ ಅಂತ. 3 ಡಿಜಿಟ್ ಅಂದರೆ ನೆನ್ನೆ ಕೂಡ ಹೇಳ್ತಿದ್ದೆ, 100ರಿಂದ 999 ತನಕ ಎಷ್ಟಾರು ಹೆಣ್ಮಕ್ಳು ಇರಬಹುದು ಅಂತ. ಇಷ್ಟು ದೊಡ್ಡ ಸ್ಕ್ಯಾಂಡಲ ಅನ್ನೋ ಚರ್ಚೆಯ ಮಧ್ಯದಲ್ಲಿ ಈ ವಿಡಿಯೋಗಳನ್ನು ಪಬ್ಲಿಕ್ ಮಾಡಿದ್ಯಾರು ಅನ್ನೋ ಚರ್ಚೆ ಪ್ಯಾರಲಲ್ ಆಗಿ ನಡೀತಾ ಇತ್ತು. ಯಾರಿದನ್ನು ಬಹಿರಂಗಗೊಳಿಸಿದ್ದು? ವಿಡಿಯೋ ಬಹಿರಂಗದ ಹಿಂದೆ ರಾಜಕೀಯ ಕಾರಣಗಳು ಇದ್ದು, ಅದೇನು ರಾಕೆಟ್ ಸೈನ್ಸ್ ಅಲ್ಲ ಅರ್ಥ ಮಾಡ್ಕೊಳ್ಳೋದು. 26ನೇ ತಾರೀಕು ವೋಟಿಂಗ್ ನಡೀತಾ ಇತ್ತು, 21ನೇ ತಾರೀಕು ವಿಡಿಯೋ ರಿಲೀಸ್ ಆಗುತ್ತೆ. ಮತದಾನದ ಮೇಲೆ ಪ್ರಭಾವ. ಹಾಸನದ NDA ಅಭ್ಯರ್ಥಿ JDS ಚಿಹ್ನೆ ಮೇಲೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ಲು. ರಾಜಕೀಯ ಕಾರಣಗಳು ಇದ್ದು, ರಾಜಕೀಯವಾಗಿ ಹಣದ ಹಾಕಬೇಕು ಅನ್ನುವ ಉದ್ದೇಶವೇ ಇತ್ತು. ಆದರೆ ವಿಡಿಯೋ ರಿಲೀಸ್ ಮಾಡಿದವರು ಕೊನೆ ಪಕ್ಷ ಹೆಣ್ಣು ಮಕ್ಕಳ ಮುಖ ಬ್ಲರ್ ಮಾಡಬೇಕಾಗಿತ್ತು ಅನ್ನೋದೊಂದು ನಿರೀಕ್ಷೆ. ಒತ್ತಡಕ್ಕೆ ಬಿದ್ದು, ಬೆದರಿಕೆಗೆ ಒಳಗಾಗಿಯೋ ಅಥವಾ ಪರಸ್ಪರ ಸಮ್ಮತಿಯೊಂದಿಗೂ ಏನೋ ನಡೆದಿದೆಯಪ್ಪ ಅವರಿಬ್ಬರ ಮಧ್ಯದಲ್ಲಿ. ಆ ಹೆಣ್ಣು ಮಕ್ಕಳ ಮುಖಗಳನ್ನು ಬ್ಲರ್ ಮಾಡಬೇಕಾಗಿತ್ತು ಅನ್ನೋದು ಬಹಳ ಜನರ ಚರ್ಚೆ. ಸಹಜ, ಯಾರು ಹಾಗಿದ್ರೆ ರಿಲೀಸ್ ಮಾಡಿದ್ದು ಅಂತ 3 ಹೆಸರುಗಳು ಕೇಳಿ ಬರ್ತಾ ಇದ್ವು. ಒಂದು, ಎಲ್ರಿಗೂ ಕ್ಲಿಯರ್ ಆಗಿರುವಂಥ ಸತ್ಯ ಏನು ಅಂದರೆ, ಈ ವಿಡಿಯೋಗಳೆಲ್ಲ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿದ್ವು. ಪ್ರಜ್ವಲ್ ರೇವಣ್ಣಗೆ ಗೊತ್ತಾಗದಂತೆ ಪ್ರಜ್ವಲ್ ರೇವಣ್ಣ ಡ್ರೈವರ್ ಕಾರ್ತಿಕ್ ಅವೆಲ್ಲವನ್ನು ತನ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದ. ಆ ವಿಷಯದ ಬಗ್ಗೆ ಯಾರಿಗೂ ಏನೂ ಸಂಶಯಗಳಿಲ್ಲ. ಅದಾದ ನಂತರ ಕಾರ್ತಿಕ್ಕು ದೇವರಾಜೇಗೌಡರನ್ನ ಸಂಪರ್ಕಿಸ್ತಾನೆ. ದೇವರಾಜೇಗೌಡರು ಯಾರು? ಹಾಸನ ಜಿಲ್ಲೆಯಲ್ಲಿ ರೇವಣ್ಣನವರು ಅಂದರೆ ದೇವರಾಜೇಗೌಡರು ಹೇಳೋ ಪ್ರಕಾರ ರೇವಣ್ಣನ ಕುಟುಂಬದ ಭಾಳ ದೊಡ್ಡ ದೌರ್ಜನ್ಯ, ರೇವಣ್ಣ, ಭವಾನಿ, ಅವರ ಮಕ್ಕಳು, ದೊಡ್ಡ ದೌರ್ಜನ್ಯ, ಇದರ ವಿರುದ್ಧ ನಾನು ಹೋರಾಡಬೇಕು ಅಂತ ನಿಂತ್ಕೊಂಡಿರುವಂಥ ವಕೀಲ ಮತ್ತು BJPಯ ಮುಖಂಡ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆ ನರಸೀಪುರದಲ್ಲಿ BJP ಟಿಕೆಟ್ ಮೇಲೆ ರೇವಣ್ಣನವರ ವಿರುದ್ಧ ಸ್ಪರ್ಧಿಸಿ ಸೋತಂಥವರು ದೇವರಾಜೇಗೌಡ. ಪ್ರಜ್ವಲ್ ರೇವಣ್ಣನ ವಿಡಿಯೋಗಳು ಸಿಕ್ಕಾಗ ಪ್ರಜ್ವಲ್ ರೇವಣ್ಣನ ರಾಜಕೀಯ ವಿರೋಧಿ ದೇವರಾಜೇಗೌಡರನ್ನ ಕಾರ್ತಿಕ್ ಸಂಪರ್ಕಿಸಿದ್ದು ಹೌದು. ದೇವರಾಜೇಗೌಡರು ಇಸ್ಕತಾರೆ ವಿಡಿಯೋ, ಕೇಳಿ ಇಸ್ಕೊಂಡ್ರು, ಅವನಾಗಲೇ ಒಟ್ಟಿನಲ್ಲಿ ದೇವರಾಜೇಗೌಡರ ಕೈ ಸೇರ್ತವೆ ಆ ವಿಡಿಯೋಗಳು. ಬಹಿರಂಗಗೊಂಡು SIT ರಚನೆಯಾದ ಮೇಲೆ ಕಾರ್ತಿಕ್ಕು ಒಂದು ಸೆಲ್ಫಿ ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತಾನೆ. ನಾನು ಎಲ್ಲ ವಿಡಿಯೋನು ದೇವರಾಜೇಗೌಡರಿಗೆ ಕೊಟ್ಟಿದ್ದೆ, ದೇವರಾಜೇಗೌಡರು ಹಿಂಗೆ ಮಾಡಬಾರ್ದಾಗಿತ್ತು, ಬಹಿರಂಗ ಮಾಡಿಬಿಟ್ಟಿದ್ದಾರೆ ಅದನ್ನ ಅಂತ. SIT ರಚನೆ ಆದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಆಗ್ತಾ ಇರೋ ಹಾಗೆ ರೇವಣ್ಣ ವಿರುದ್ಧ ಅಷ್ಟೇ ಅಲ್ಲ, ಕೇಸ್ ಆಗಬೇಕಾಗಿರೋದು, ಕಾಯ್ದೆಶೀರಾಗಬೇಕಾಗಿರೋದು ವಿಡಿಯೋ ಬಹಿರಂಗ ಮಾಡಿದವ್ರ ವಿರುದ್ಧ ಕೂಡ. ಕಾರ್ತಿಕ್ ತಾನು ಸೇಫ್ ಆಗುವ ಹೇಳಿಕೆಯನ್ನು ಕೊಟ್ಟ ಅಥವಾ ಆತನಿಂದ ಅಂಥ ಹೇಳಿಕೆಯನ್ನು ಕೊಡಿಸಲಾಯಿತು. ನಾನು ದೇವರಾಜೇಗೌಡರಿಗೆ ಕೊಟ್ಟಿದ್ದೆ, ದೇವರಾಜೇಗೌಡರು ಹೀಗೆಲ್ಲ ಮಾಡಬಾರ್ದಾಗಿತ್ತು ಅಂತ. ಇಂಟರ್ನ್ ದೇವರಾಜೇಗೌಡರು ಆವಾಗಲೇ ರಿಪ್ಲೈ ಕೊಟ್ಟಿದ್ರು, ವಿಡಿಯೋಗಳು ನನಗೆ ಬರೋದಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಮುಖಂಡರ ಕೈಗೆ ಹೋಗಿದ್ವು, ಅದು ನನಗೆ ಖಚಿತವಾಗಿ ಗೊತ್ತಿತ್ತು, ಕಾರ್ತಿಕ್ಗೆ ನನಗೆ ಹೇಳಿದ್ದ, ಆದ್ದರಿಂದ ಬಿಡುಗಡೆ ಮಾಡಿದ್ದು ಕಾಂಗ್ರೆಸ್ನವರು ಅಂತ. SITಯ ಮುಂದೆ ಕಾರ್ತಿಕ್ಕು ಹಾಜರಾಗಿದ್ದಾಯಿತು, ದೇವರಾಜೇಗೌಡರಿಗೆ ಹಾಜರಾಗಿದ್ದಾಯಿತು. ಇವತ್ತು ಏಕಾಏಕಿ ದೇವರಾಜೇಗೌಡರ ಪ್ರೆಸ್ ಮೀಟು. ಇವತ್ತೇ ಯಾಕೆ ಮಾಡಿದ್ರು? ದೇವರಾಜೇಗೌಡರು ಹೇಳೋ ಪ್ರಕಾರ, ಇವತ್ತು ಅಕಸ್ಮಾತ್ ನಾನು ಪ್ರೆಸ್ ಮೀಟ್ ಮಾಡಿ ಎಲ್ಲವನ್ನು ಬಹಿರಂಗಪಡಿಸದೇ ಹೋಗಿದ್ರೆ ನಾಳೆ ನನ್ನನ್ನೇ ಅಕ್ಯೂಸ್ಡ್ ನಂಬರ್ 1 ಅಂತ ಮಾಡಿ ನನ್ನ ಮೇಲೆ ಕೇಸ್ ಹಾಕುವ ತಯಾರಿ ನಡೆದಿತ್ತು. ದೇವರಾಜೇಗೌಡರ ಸ್ಟೇಟ್ಮೆಂಟ್ ಇದು. ಯಾಕೆ ತಯಾರಿ? ಅವರು ಹೇಳಿದಂತೆ ಕೇಳುವುದಕ್ಕೆ ನಾನು ಒಪ್ಪಲಿಲ್ಲ ಅಂತಾರೆ ದೇವರಾಜೇಗೌಡರು. ಏನು ಹೇಳಿದಂತೆ ಕೇಳಬೇಕಾಗಿತ್ತು? ದೇವರಾಜೇಗೌಡರು ಹೇಳೋ ಪ್ರಕಾರ DK ಶಿವಕುಮಾರು ದೇವರಾಜೇಗೌಡರನ್ನ ಸಂಪರ್ಕಿಸಿದ್ದಾರೆ. ಅದಕ್ಕೊಂದು ಆಡಿಯೋನು ಕೊಡ್ತಾರೋ, ರಿಲೀಸ್ ಮಾಡಿದ್ದಾರೆ ಒಂದು ಆಡಿಯೋ. ಸಂಪರ್ಕಿಸಿ ಏನು ಹೇಳೋದು? ಆ ಸಂತ್ರಸ್ತೆಯರನ್ನ ನೀನು ಕರ್ಕೊಂಬ, ಅವ್ರ ಹತ್ರ ಕಂಪ್ಲೇಂಟ್ ಕೊಡಿಸು, ಒಟ್ಟಿನಲ್ಲಿ ವಿಷಯ ತುಂಬ ದೊಡ್ಡದು ಮಾಡು. ಹಾಗೆ ಮಾಡಿದರೆ ನಿನ್ನನ್ನು MLC ಮಾಡಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವಿರುವ ಹುದ್ದೆಯೊಂದನ್ನು ಕೊಡ್ತೀನಿ ಅಂತ DK ಶಿವಕುಮಾರ್ ಅವರು ಆಫರ್ ಕೊಟ್ರಂತೆ. ಆಫರ್ ಕೊಡ್ತಾನೆ ಹೋದ್ರು. ಹಲವು ದಿನಗಳ ಕಾಲ ಮಾತುಕತೆ ನಡೀತಂತೆ. 29ನೇ ತಾರೀಕು ಫಸ್ಟ್ ಕಾಲು, ನೆನ್ನೆ ತನಕನೂ ಮಾತುಕತೆ ಆಗಿದೆ ಅಂತ ಹೇಳ್ತಾರೆ.
2.5 ತಾಸು ಆಡಿಯೋ ರೆಕಾರ್ಡಿಂಗೇ ಇದೆ ನನ್ನ ಹತ್ರ ಅಂತಾರೆ ದೇವರಾಜೇಗೌಡರು. 2.5 ತಾಸು ಆಡಿಯೋ ರೆಕಾರ್ಡಿಂಗೇ ಇದೆಯಂತ ಅವ್ರ ಹತ್ರ. ಅದಕ್ಕೆ ನಾನು ಕೊನೆ ತನಕನೂ ಒಪ್ಪಲಿಲ್ಲ. ಆವಾಗ ನನ್ನನ್ನೇ ಅಕ್ಯೂಸ್ಡ್ ಮಾಡಿ, ನನ್ನನ್ನೇ ಆರೋಪಿಯನ್ನಾಗಿಸಿ ಕೇಸ್ ಮಾಡೋ ತಯಾರಿ ಶುರು ಮಾಡಿದ್ರು. ಅದಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂದರು. ತಾವು ಮಾಡಿದ ಆರೋಪಕ್ಕೆ ಕೊಡುವ ಸಾಕ್ಷಿಗಳೇನು? ಏನು ಸಾಕ್ಷಿಗಳನ್ನು ಕೊಡ್ತಾರೆ? ಒಂದು ಆಡಿಯೋ. ಎಲ್.ಆರ್. ಶಿವರಾಮೇಗೌಡರು ಮಾಜಿ ಸಂಸದರವರು, ಬಿ ಡಿ ಅಧ್ಯಕ್ಷರಲ್ಲಾಗಿದ್ದರು, JDSನಲ್ಲಿದ್ದರು, ಈ ಕಾಂಗ್ರೆಸ್ನಲ್ಲಿದ್ದಾರೆ. ಅವರು ಫೋನ್ ಮಾಡಿ ಉಭಯ ಕುಶಲೋಪರಿ ವಿಚಾರಿಸಿದ ನಂತರ ದೇವರಾಜೇಗೌಡರೇ ಏಕವಚನದಲ್ಲೇನೋ ಮಾತಾಡ್ತಾರೆ. ಸದಾಶಿವನಗರದಿಂದ ಎಷ್ಟು ದೂರದಲ್ಲಿದ್ದೀರಿ ಅಂತ. ನೀವು ಒಂದಕ್ಕೊಂದು ಕನೆಕ್ಟ್ ಮಾಡೋದಾದರೆ ಡಿ ಕೆ ಶಿವಕುಮಾರ್ ಮನೆ ಇರೋದು ಸದಾಶಿವನಗರದಲ್ಲಿ. 1.25-2 ತಾಸು ಆಗುತ್ತೆ ನಾನು ಅಲ್ಲಿಗೆ ಬರೋಕ್ಕೆ ಅಂತ ದೇವರಾಜೇಗೌಡರು ಹೇಳಿದಾಗ 1 ನಿಮಿಷ ಇರಿ, ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಫೋನ್ ಕೊಡ್ತಾರೆ. ಆಡಿಯೋ ಮೇಲ್ನೋಟಕ್ಕೆ ಕಂಡು ಬರೋದಿದು. ಡಿ ಕೆ ಶಿವಕುಮಾರು ಆರಂಭಿಕ ಮಾತುಕತೆ ಆಡ್ತಾ ಇದ್ದಂತೆ ಆಡಿಯೋನ ಕಟ್ ಮಾಡ್ತಾರೆ ದೇವರಾಜೇಗೌಡರು. ಅದನ್ನೊಂದ್ಸಲ ಕೇಳಿಸ್ಕೊಂಬಿಡಿ. ಈ ವಿಚಾರವಾಗಿ ನನಗೆ ಬಹಳ ದೊಡ್ಡ ಮಟ್ಟದ ಆಫರ್ ಬಂತು. ಅದು ಚುನಾವಣೆ ಕಳೆದ ನಂತರ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂಥ ಒಂದು ಆಫರ್ ಕೂಡ ಕೊಟ್ಟರು. ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿಗರು ಕಳಿಸಿದ್ರು. ಮೋದಿಜಿಯವರು ಇಂಥ ಒಂದು ನೀಚ ಕೆಲಸ ಮಾಡಿದ್ರು ಕೂಡ ಅವರು ರಕ್ಷಣೆ ಕೊಡ್ತಾರೆ ಅಂತೇಳಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡಬೇಕಲ್ಲಿ. ಮೋದಿಜಿಯವರು ಕಪ್ಪು ಮಸಿ ಬೆಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದು ಅವರಲ್ಲಿ. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ನೀನು ನನ್ನ ಜೊತೆಯಲ್ಲಿದ್ದರೆ ನಾವು ಇದೆಲ್ಲ ಮಾಡಿ 18-20 ವರ್ಷ ಪಕ್ಷದಲ್ಲಿ ದುಡ್ದ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತು ನಿನ್ಗೇನು ಅಧಿಕಾರ ಕೊಡೋಕ್ಕಾಗಲಿಲ್ಲ, ಭಾಳ ನೋವಾಗಿದೆ ನಮಗೆ ಅಲ್ಲಿ. ಇವತ್ತು ನೀನು ಎಲ್ಲನೂ ಕಳ್ಕೊಂಡಿದ್ಯಾ, ನಿಂಗೆ ಅಲ್ಲಿ ಚುನಾವಣೆಯಲ್ಲಿ ಸೋತಿದ್ಯಾ, ನಿನ್ಗೆ ಏನು ಬೇಕೆಲ್ಲ ರೀತಿ ಸಹಾಯ ಮಾಡ್ತೀನಿ ನಾನಲ್ಲಿ, ನನ್ನ ಜೊತೆ ಕೈ ಜೋಡಿಸುವಂತ, ಬೇರೆ ಏನೂ ಇಲ್ಲ ಅಲ್ಲಿ. ಸೆಕೆಂಡ್ ಥಿಂಗ್, ಎಲ್ಲ ಶಿವರಾಮೇಗೌಡರು ಮಧ್ಯವರ್ತಿ, ಎಲ್ಲ ಶಿವರಾಮೇಗೌಡ್ರಯ್ಯ ಸರ್ಕಾರವನ್ನ ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸರನ್ನ ಹೇಳ್ಬೇಡ ಯಾವುದೇ ಕಾರಣಕ್ಕೂ. ನಾವು ಎಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ. ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಅಂದರೆ ಎಲ್ಲ ಶಿವರಾಮೇಗೌಡರು ಡಿ ಕೆ ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿಕೊಟ್ರು. ಫೋನ್ ಮಾಡಿಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರು. ಈ ವಿಚಾರವಾಗಿ ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಕ್ರಿಸ್ಟಲ್ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹೌದಣ್ಣ. ಇಲ್ಲಿ ನೀನ್ ಸದಾಶಿವನಗರ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ಲಿ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಗುತ್ತೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವ? ನೀವ್ ಮತ್ತೆ ಅಣ್ಣ ಸ್ವಲ್ಪ ಸಿಟಿ ಬೇಡ, ಔಟ್ ಕಳ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ ಡಿ ಕೆ ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಂತ ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳು. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಕೊಡಿ ಕೊಡಿ. ಅಷ್ಟಕ್ಕೆ ಕಟ್ ಮಾಡಿಬಿಡ್ತಾರೆ ದೇವರಾಜೇಗೌಡರು ಆಡಿಯೋನ. ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ, ಪೂರ್ತಿ ಆಡಿಯೋ ರಿಲೀಸ್ ಮಾಡಿಬಿಟ್ರೆ ಈ ಕಾಂಗ್ರೆಸ್ನವರು ಅದನ್ನು ಮಾರ್ಫ್ ಮಾಡ್ತಾರೆ. ಆಯ್ತಪ್ಪ, ಹಾಗಿದ್ರೆ ಈ ಸತ್ಯಾಸತ್ಯತೆ ಗೊತ್ತಾಗೋದು ಹೆಂಗೆ? ಇವ್ರು ಹೇಳೋದು SIT ತನಿಖೆಯಿಂದ ನ್ಯಾಯ ಸಿಗೋದಿಲ್ಲ, ನ್ಯಾಯ ಸಿಗೋದು CBI ತನಿಖೆಯಿಂದ. CBI ತನಿಖೆಗೆ ಕೇಸನ್ನು ಕೊಟ್ಟರೆ ಇಷ್ಟು ಆಡಿಯೋ ನಾನು CBI ಕೊಡ್ತೀನಿ ಅಂತ. ಮತ್ತು ಇಷ್ಟಾರು ಯಾಕೆ ಪ್ಲೇ ಮಾಡಬೇಕಾಗಿತ್ತು? ದೇವರಾಜೇಗೌಡರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಸತ್ಯ ಅನ್ನುವುದನ್ನು ಪ್ರೂವ್ ಮಾಡಬೇಕಾಗಿತ್ತು. ಅದಕ್ಕೆ ಅದೊಂದು ಆಡಿಯೋ ಪ್ಲೇ ಮಾಡಿದ್ರು. ಆರೋಪಗಳು ಮುಂದುವರಿತವೆ. ಏನೇನು ಆರೋಪ? ಎಷ್ಟು ಜನರ ವಿಡಿಯೋಗಳಿದಾವೋ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣನ ಮೊಬೈಲು ಅನ್ನುವ ಖಜಾನೆಯಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳ ವಿಡಿಯೋಗಳಿದ್ದವೋ ಗೊತ್ತಿಲ್ಲ. ಆ ಪೈಕಿ ಸದ್ಯಕ್ಕೆ 3 ಕೇಸ್ ಆಗಿದ್ದಾವೆ. ಇನ್ನೊಬ್ಬ ಹೆಣ್ಣು ಅಂದರೆ 3 ಕೇಸ್ನಲ್ಲಿ ಒಬ್ಬ ಸಂತ್ರಸ್ತ ಅಲ್ಲ, ಅಂದರೆ ಗಂಡು ಮಗ, ಹುಡುಗ, ನನ್ನ ತಾಯಿ ಕಿಡ್ನ್ಯಾಪ್ ಅಂತ ಕೊಟ್ಟಿರೋದು ಕೇಸು. ಲೆಕ್ಕಾಚಾರದ ಪ್ರಕಾರ 2 ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಅಂತ ಕೇಸ್ ಕೊಟ್ಟಿದ್ದಾರೆ. ಇನ್ನೂ ಒಬ್ಬರು ಕೊಡಕ್ಕೆ ತಯಾರಾಗಿದ್ದಾರೆ ಅಂತ ಸುದ್ದಿ. ಕೊಡಕ್ಕೆ ತಯಾರಾಗಿದ್ದಾರೆ ಅಥವಾ ಈ ಪ್ರಾಸೆಸ್ ಆಗಿ ಹೋಗಿದೆಯೋ. ಇನ್ನೂ ಹೆಚ್ಚೆಚ್ಚು ಜನರನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರುವುದಕ್ಕೆ ನನ್ನ ಮೇಲೆ ಒತ್ತಡ ತರಲಾಯಿತು ಅಂತ ಇನ್ನೊಂದಷ್ಟು ಜನರನ್ನ ಹೋಗಿ ಮಾತಾಡಿಸಿ ಕರ್ಕೊಂಬರ್ಬೇಕು. ಅವರು SIT ಮುಂದೆ ಬಂದು ಹೇಳಿಕೆ ಕೊಡೋ ಹಂಗೆ ಮಾಡಬೇಕು. ಹೇಳಿಕೆ ಕೊಡುವುದಷ್ಟು ಅಷ್ಟೇ ಅಲ್ಲ, ಮಾಧ್ಯಮದ ಮುಂದೆ ಹೇಳ್ಕೋಬೇಕು. ಅವರು ನಮ್ಮ ಮೇಲೆ ಹಂಗಾಯಿತು ಹಿಂಗಾಯಿತು ಅಂತ ಮಾಧ್ಯಮದ ಮುಂದೆ ಹೇಳ್ಕೋಬೇಕು. ಆ ಮೂಲಕ ಇದೊಂದು ದೊಡ್ಡ ವಿಷಯ ಆಗಬೇಕು.
ಹಾಗೆ ಮಾಡುವುದಕ್ಕೆ ಹಾಗೆ ನೀನು ಮಾಡ್ತೀಯ ಅಂದರೆ ನಿನಗೆ MLC ಸೀಟು ಕ್ಯಾಬಿನೆಟ್ ದರ್ಜೆ ಹುದ್ದೆ ಕೊಡ್ತೀನಿ ಅಂತ ಆರೋಪಿಸಿದ್ರು. ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಅವರೇ ಮಾಡೋಕ್ಕೆ ಶುರು ಮಾಡಿದ್ದಾರೆ. ದುಡ್ಡು ಕೊಟ್ಟು ಸಂತ್ರಸ್ತೆಯರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ದೇವರಾಜೇಗೌಡರು ಹೇಳಿದ್ದು, ಶ್ರೇಯಸ್ ಪಟೇಲ್ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು ಹಾಸನಕ್ಕೆ. ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್. ಆ ಶ್ರೇಯಸ್ ಪಟೇಲು ಹೆಸರು ಹೇಳ್ತಾರೆ, ಇವರು ಹೋಟೆಲ್ ಹೆಸರು ಹೇಳ್ತಾರೆ, CCTV ಸಾಕ್ಷ್ಯಗಳಿದ್ದಾವೆ ಅಂತಾರೆ. ಅವರೇ ಕರೆದು ಕೂಡಿಸ್ಕೊಂಡು 1.5 ತಾಸು ಕನ್ವಿನ್ಸ್ ಮಾಡಿ ಕಂಪ್ಲೇಂಟ್ ಕೊಡಿಸಿರೋದು ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. ಯಾರು ಸಂತ್ರಸ್ತ ಮಹಿಳೆಯರು ಕರ್ಕೊಂಬತ್ತಾರಲ್ಲ ಅವ್ರಿಗೆ ಹಣ ಫೀಡ್ ಮಾಡ್ತಾ ಇದ್ದೀವಿ, ಬೇರೆ ಯಾರು ಅಲ್ಲ. ಇವತ್ತು ವಿಡಿಯೋ ಬರ್ತಾರೋ ಯಾವ ಕೂಡ ನನ್ನ ಪೆಂಡಲ್ಲಿರೋ ವಿಡಿಯೋಗಳಲ್ಲ. ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ. 2 ಗಂಟೆ 37 ನಿಮಿಷ ಐತಿ ಟೋಟಲಿ 2 ಗಂಟೆ 37 ನಿಮಿಷ 3 ಜನದಿದೆ. ಇನ್ನೂ ಹೇಳ್ತೀನಿ ನಿಮಗೆ, ಅಲ್ಲಿ ಯಾಕೆ ಮಾತನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ. ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂಥ ಶ್ರೇಯಸ್ ಪಟೇಲ್ ಅವರು ಯಾವ ಸಂತ್ರಸ್ತ ಮಹಿಳೆಯನ್ನು ಕರ್ಕೊಂಡ್ಬಂದು ಮತ್ತೆ ಆ ಸಂತ್ರಸ್ತ ಮಹಿಳೆ ಕೈಲಿ FIR ಆಗಿದೆ. ಇವತ್ತು ಆ ಮಹಿಳೆ ಹತ್ರ ಎಷ್ಟು ಅವರು ಮಾತಾಡಿದ್ದಾರೆ, CC ಕ್ಯಾಮ್ರಾ ರೆಕಾರ್ಡ್ ಆಗಿದೆ. ಅಲ್ಲಿ ಯಾರು ಸಂತ್ರಸ್ತ ಮಹಿಳೆಯನ್ನು ಕರ್ಕೊಂಬತ್ತಾರಲ್ಲ ಅವ್ರಿಗೆ ಹಣ ಫೀಡ್ ಮಾಡ್ತಾ ಇದ್ದೀವಿ, ಬೇರೆ ಯಾರು ಅಲ್ಲ. ಇವತ್ತು ವಿಡಿಯೋ ಬರ್ತಾರೋ ಯಾವ ಕೂಡ ನನ್ನ ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋ ಸತಿ ಅವರ ಕರ್ಕೊಂಡು ತೇರುವೆಗೆ ಹೇಳ್ತಿದೀವಲ್ಲ. ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋ ಸತಿ ಅವರ ಕರ್ಕೊಂಡು ತೇರುವೆಗೆ ಹೇಳ್ತಿದೀವಲ್ಲ. ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋ ಸತಿ ಅವರ ಕರ್ಕೊಂಡು ತೇರುವೆಗೆ ಎಷ್ಟೇ ಆಡಿಯೋ ಬಿಡ್ತಾರೆ ಇವರು. ಕಂಪ್ಲೇನೆಂಟ್ ಅಂತ ನಮ್ಮ ಹತ್ರ ಬಂದಿದ್ರು, ಆದರೆ ಅಷ್ಟು ಬಿಗಿ ಇಲ್ಲ ಅಣ್ಣ ಅಂತ ದೇವರಾಜೇಗೌಡರು ಹೇಳೋದು. ಆ ಕಡೆ DK ಶಿವಕುಮಾರರದ್ದು ಎನ್ನಲಾದ ಧ್ವನಿ ಹೇಳುತ್ತೆ, ಬಿಡಪ್ಪ ನಾವು ಯಾರನ್ನ ಕರೆಸಿ ಹೇಳಿಸಿದೀವಲ್ಲ ಅನ್ನುತ್ತೆ. ನೋಡಿ, ಇವರು ಕರೆಸಿ ಹೇಳಿಸ್ತಾ ಇದ್ದಾರೆ ಅನ್ನುವುದಕ್ಕೆ ದೇವರಾಜೇಗೌಡರು ಕೊಡ್ತಾ ಇರುವ ಸಾಕ್ಷ್ಯ ಅದು. ಇಂಥ ಸಾಕ್ಷ್ಯದ ರೂಪದಲ್ಲಿ ಕೆಲವು ಸೆಕೆಂಡ್ಗಳ ಆಡಿಯೋ ರಿಲೀಸ್ ಮಾಡ್ತಾ ಹೋಗ್ತಾರೆ. ಮತ್ತು ಅವ್ರು ಹೇಳ್ತಾರೆ 2.5 ತಾಸಿನ ಆಡಿಯೋ ಇದೆ ನನ್ನ ಹತ್ರ ಅಂತ. ಒಟ್ಟಾರೆಯಾಗಿ ದೇವರಾಜೇಗೌಡರ ಪ್ರೆಸ್ ಮೀಟಿನ ಸಾರಾಂಶ ಏನು, ಮಾರಲ್ ಆಫ್ ದ ಸ್ಟೋರಿ ಏನು ಹೇಳಬೇಕು ಅಂದರೆ ಏನಿಲ್ಲ. ಅವ್ರು ಹೇಳ್ತಾ ಇರೋದು, ಈ ವಿಡಿಯೋ ಹಂಚಿದ್ದೇ ಕಾಂಗ್ರೆಸ್ನವರು, DK ಶಿವಕುಮಾರ್ ಆ್ಯಂಡ್ ಅದರ್ಸ್ ಅಂತ. ಇವರಿಂದ SIT ತನಿಖೆ ಸರಿಯಾಗಿ ನಡೆಯೋದಿಲ್ಲ. ಇವರಿರೋ ತನಕ SIT ತನಿಖೆ ಸರಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇವರೇ SIT ತನಿಖೆಯ ದಾರಿ ತಪ್ಪಿಸ್ತಾರೆ. ಪೆನ್ ಡ್ರೈವ್ ಹಂಚಿ ಮಹಿಳೆಯರ ಮಾನ ಹರಾಜು ಹಾಕಿದ್ದೇ DK ಶಿವಕುಮಾರು. ಕಾಂಗ್ರೆಸ್ ಸರ್ಕಾರನೇ ಈ ಹೆಣ್ಣು ಮಕ್ಕಳ ವಿಡಿಯೋಗಳನ್ನು ವೈರಲ್ ಮಾಡಿದ್ದು ಅನ್ನುವ ಆರೋಪವನ್ನು ಮಾಡ್ತಾರೆ. ಕೇಳಿಸ್ಕೊಳ್ಳಿ ಒಂದ್ಸಲ. ನಾವಿದು CBI ಕೊಡ್ಬೇಕಿದ್ದು, ನಮಗೆ SIT ಮೇಲೆ ನಂಬಿಕೆ ಇಲ್ಲ. ನಾವು ಕೊಡ್ತೀವಿ. ಎಸ್, ನಾವು ಕೊಡ್ತೀವಿ. ನಾವಲ್ಲಿ ಇದ್ರ ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು. ಆ ಪೆನ್ ಡ್ರೈವ್ ಅರ್ಥ ಹೋದ ನಂತರ ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವ್ನ ರೆಡಿ ಮಾಡಿದ್ರು, ಆ ಪೆನ್ ಡ್ರೈವು ಯಾವ ರೀತಿ ಒಳನೇಶ್ವರಕ್ಕೆ ಬಂತು, ಅಲ್ಲಿ ಈ ಪ್ರಕರಣದ ರೂವಾರಿ, ಈ ಕೇಸಿನ ಮೂಲ ಪೆನ್ ಡ್ರೈವ್ ತರಿಸಿ ಈ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನ ಶೀಲವನ್ನು ಹರಾಜಾಕಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಅದರ ನೇತಾರ, ಅದರ ಮಹಾನಾಯಕ DK ಶಿವಕುಮಾರ್. ಇದು ಸಾರಾಂಶ, ಮುಖ್ಯವಾದ ಅಲಿಗೇಷನ್ ಇದ್ದದ್ದೇ ಅದು. ಅದೆಲ್ಲವನ್ನು ನನ್ನ ಮೂಲಕ ಮಾಡಿಸುವುದಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ದೇವರಾಜೇಗೌಡರೇ ಫೋರ್ ಫ್ರಂಟಿಗೆ ಇರಬೇಕು ಅಂತ ಅವರ ಆರೋಪದ ಪ್ರಕಾರ DK ಶಿವಕುಮಾರ್ ಪ್ರಯತ್ನ ಪಟ್ಟರಂತೆ. ಯಾಕೆ? ಒಂದು ರೀಸನ್ ಇರುತ್ತೆ. ದೇವರಾಜೇಗೌಡರು ಅಂದ್ರೆ ಯಾರ್ರೀ? ರೇವಣ್ಣನ ಕುಟುಂಬದ ವಿರುದ್ಧ ಹೋರಾಡ್ಕೊಂಡು ಬಂದಂಥವ್ರು, ಬಡದಾಡ್ಕೊಂಡು ಬಂದಂಥವ್ರು. ಈಗ ಬಡದಾಟವನ್ನು ಮುಂದುವರಿಸಿದ್ದಾರೆ, ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲೂ ಮುಂದುವರಿಸಿದ್ದಾರೆ ಅಂತ ಜನ ಅನ್ಕೋತಾರೆ. ಒಂದು ಕಲ್ಲು ಎರಡು ಹಕ್ಕಿ ಅಂತ ಪ್ರಯತ್ನ ಪಟ್ಟರು. ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ ಅಂತಾರೆ ಇವರು.
ದೇವರಾಜೇಗೌಡರು ಹೇಳೋದು ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ. ಈಗ ಆರಂಭದಲ್ಲಿ ಕಾರ್ತಿಕೇಯನ ಆರೋಪ ಮಾಡಿದ್ನಲ್ಲ, ದೇವರಾಜೇಗೌಡರಿಂದನೇ ಈ ವಿಡಿಯೋಗಳ ವೈರಲ್ ಆಗಿದ್ದು ಅಂತ. ಆವಾಗ ದೇವರಾಜೇಗೌಡರನ್ನ ಕೇಳಿದ್ವಿ ನಾವು, ಏನು ರೀ ಹೀಗೆಲ್ಲ ಮಾಡಿದ್ರ ನೀವು ಅಂತ. ಅವರೊಂದು ಮಾತು ಹೇಳಿದ್ರು, ಈ ವಿಡಿಯೋಗಳು ನನ್ನ ಹತ್ರ ತುಂಬ ಕಾಲದಿಂದ ಇದ್ದವು, ಇವುಗಳನ್ನು ವೈರಲ್ ಮಾಡುವ ಮೂಲಕ ರಾಜಕೀಯ ಲಾಭವನ್ನು ಪಡೆಯುವ ದುರುದ್ದೇಶ ನನಗಿದ್ದದ್ದೇ ಆಗಿದ್ದರೆ ನಾನು ಹೊಳೆ ನರಸೀಪುರದಲ್ಲಿ ರೇವಣ್ಣನವರ ವಿರುದ್ಧ ಎಲೆಕ್ಷನ್ಗೆ ನಿಂತ್ಕೊಂಡಿದ್ನಲ್ಲ, ಆವಾಗಲೇ ಬಿಡುಗಡೆ ಮಾಡಿಬಿಡ್ತಿದ್ದೆ. ನಾನು ಯಾಕೆ ಅವುಗಳನ್ನು ಇಟ್ಕೊಂಡು ಕೂತ್ಕೊಳ್ಳಿ? ಆವಾಗ ರಿಲೀಸ್ ಮಾಡಿದರೆ ನಾನು ರೇವಣ್ಣವರ ವಿರುದ್ಧ ಚುನಾವಣೆ ಗೆದ್ದು MLA ಆಗಿರ್ತಿದ್ದೆ. ಅಂಥ ಮನುಷ್ಯ ನಾನಲ್ಲ ಅಂತ ಇವ್ರು ಹೇಳೋದು. ಹಾಗೆ ಕಾಂಗ್ರೆಸ್ನವರ ಕಡೆಯಿಂದ ಅಥವಾ DK ಶಿವಕುಮಾರ್ ಅವರ ಕಡೆಯಿಂದ ಒತ್ತಡ ಬಂದಾಗಲೂ ನಾನು ಒಪ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಒಪ್ಕೊಳ್ಳಿಲ್ಲ, ಬೇಡ ಇದು ತಪ್ಪಾಗತ್ತೆ ಅಂದೆ ನಾನು. ನಿನ್ನೆ ಸಂಜೆ ತನಕ ನನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಯಾವಾಗ ಇವನು ಕನ್ವಿನ್ಸ್ ಆಗೋದಿಲ್ಲ, ಉಲ್ಟಾ ಹೊಡಿತಾನೆ ಅಂತ ಗೊತ್ತಾಯಿತು, ವಿಡಿಯೋ ವೈರಲ್ ಮಾಡಿದ ಪ್ರತ್ಯೇಕ ಕೇಸ್ ಹಾಕಿ ಆ ಕೇಸ್ನಲ್ಲಿ ನನ್ನನ್ನೇ ಆರೋಪಿ ನಂಬರ್ 1 ಮಾಡಕ್ಕೆ ಹೊರಟರು. ನಾನು ಸುಮ್ಮನಿದ್ರೆ ನಾನು ಡೆಫಿನೆಟ್ಲಿ ಆರೋಪಿ ನಂಬರ್ 1 ಆಗ್ತೀನಿ ಅಂತ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೊಂದು ಕೇಳಿಸ್ಕೊಳ್ಳಿ. ಇಲ್ಲೇ ಪೆನ್ ಡ್ರೈವ್ ಪಾತ್ರದಲ್ಲಿ ದೇವರಾಜೇಗೌಡರನ್ನ ಅಕ್ಯೂಸ್ ಮಾಡಕ್ ಹೊರಟಿದ್ರಲ್ಲ, ಅಲ್ಲಿ ನಿನ್ನೆ ಸಂಜೆ 5 ಗಂಟೆ ತನಕ ಕೂಡ ನನ್ನ ಜೊತೆ ಎಲ್ಲ ರೀತಿ ಸಂಧಾನಗಳು ಆದವು. ಸಂಧಾನಕ್ಕೆ ನಾನು ಒಪ್ಪಲಿಲ್ಲ. ಒಪ್ಪದೇ ಇದ್ದಾಗ ರಾತ್ರಿ ತುರ್ತು ಸಭೆ ಕರೆದಿರೋದು ಗೌಪ್ಯವಾಗಿ. ವಿಡಿಯೋ ಹಂಚಿಕೆ ಮಾಡಿದ್ರೆ ಯಾರು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರನ್ನ ಫಿಕ್ಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನನಗೆ ಮತ್ತೆ ಒಂದು ನೋಟಿಸ್ ಜಾರಿ ಮಾಡೋದಕ್ಕೆ ತುರ್ತು ಸಭೆಯನ್ನು ಕರೆದು ಮಾತಾಡಿದ್ರು. ಭಾಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ IPS ಅಲ್ಲಿ ಸೀನಿಯರ್ IPS ಆಫೀಸರ್ಸ್ಗಳನ್ನ ಕರೆಸಿಯಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು. ಈಗ ರೇವಣ್ಣನ ಕುಟುಂಬ ಮಾಡಿ ಆಯಿತು, ನನಗೆ ಅದು ಸಂಬಂಧ ಇಲ್ಲ, ನನ್ನ ಹೋರಾಟನ ಅವ್ರ ವಿರುದ್ಧವಾಗಿದ್ದಲ್ಲಿ. ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ, ಯಾರು ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇದ್ರ ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ಬರಿದ್ದಾರೆ. ಇವರುಗಳೆಲ್ಲ ಸೇರಿ ಅಲ್ಲಿ ಒಂದೇ ಒಂದು ದಾರಿ ಬಚಾವ್ ಹಾಕಿರೋದು ಅಂತ ಅಂದರೆ, ಇವರುಗಳೆಲ್ಲ ಸೇರಿ ಅಲ್ಲಿ ಒಂದೇ ಒಂದು ದಾರಿ ಬಚಾವ್ ಹಾಕಿರೋದು ಅಂತ ಅಂದರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು, ಆ ಕೇಸನ್ನು ಮುಚ್ಚಾಕ್ಬೇಕು, ಅಷ್ಟೇ ಕ್ಲೋಸ್ ಮಾಡಬೇಕಾದ. ರಾತ್ರಿ ತುರ್ತು ಸಭೆ ಕರೆದು ದೇವರಾಜೇಗೌಡರನ್ನ A1 ಆರೋಪಿ ಮಾಡಬೇಕು. ಇಷ್ಟೆಲ್ಲ ಹೇಳಿದ ನಂತರ ದೇವರಾಜೇಗೌಡರ ಬೇಡಿಕೆ ಏನು? ವಾಟ್ ಈಸ್ ಹಿಸ್ ಡಿಮಾಂಡ್? ಹಿ ಸೇಸ್ SITಯಿಂದ ಈ ಪ್ರಕರಣದ ತನಿಖೆ ಸರಿಯಾಗಿ ನಡೆಯೋಕ್ಕೆ ಸಾಧ್ಯ ಇಲ್ಲ, CBIಗೆ ಕೊಡಬೇಕು ಕೇಸನ್ನು ಅಂತ. ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದನ್ನೇ SIT ತಂಡದ ಎದುರಿಗೆ ಇನ್ವೆಸ್ಟಿಗೇಷನ್ ಸಮಯದಲ್ಲೂ ಹೇಳಿದ್ರಂತೆ. ಹಿಂಗಾಯಿತು, DK ಶಿವಕುಮಾರ್ ಅವ್ರು ಹಿಂಗೆ ಮಾಡಿದ್ರು, ವಿಡಿಯೋ ಬಹಿರಂಗಗೊಂಡಿದ್ದು ಹೆಂಗೆ ಅಂದರೆ DK ಶಿವಕುಮಾರಿಂದ ಬಹಿರಂಗ ಆಗಿದೆ ಅಂತ. ಸುಮನಾ ಪನ್ನೇಕರ್, ಶಿ ಇಸ್ ದಿ SP, ಒಬ್ಬ ADGP, ಇಬ್ಬರು ಮಹಿಳಾ SPಗಳ ತಂಡ ಇದು SIT. ಆ ಇಬ್ಬರು ಮಹಿಳಾ SPಗಳ ಪೈಕಿ ಒಬ್ಬ SP ಸುಮನಾ ಪನ್ನೇಕರ್, ನಿಮ್ಮ ಸ್ಟೇಟ್ಮೆಂಟ್ನಲ್ಲಿ ಎಲ್ಲೂ DK ಶಿವಕುಮಾರ್ ಅವರ ಹೆಸರನ್ನು ನೀವು ಮೆನ್ಷನ್ ಮಾಡಬಾರ್ದು ಅಂದ್ರಂತೆ. ಸುಮನಾ ಪನ್ನೇಕರ್ ಹೆಸರು ತೋರಿಸಿ ದೇವರಾಜೇಗೌಡರು ಹೇಳ್ತಾರೆ ಇವತ್ತು. ಅದನ್ನು ಕೇಳಿಸ್ಕೊಳ್ಳಿ. ನಾನು ಯಾಕೆ ನಿಮ್ಮ ಮುಂದೆ ಬಂದೆ ಅಂತ ಅಂದರೆ, SIT ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಮತ್ತೆ ಕರೆಸಿದ್ರು ನನಗೆ. ಅಲ್ಲಿ ನೀವು DK ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ನ ಡಿಲೀಟ್ ಮಾಡಿ ಅಂದರು. ಅದನ್ನು ಪ್ಯಾರಾ ತೆಗಿತೀವಿ ನಾವಲ್ಲಿ, ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು SIT ಅವರು. ತನಿಖಾಧಿಕಾರಿಗಳು SP ಅವರೇ. ಇದೆ ದೇವರಾಜೇಗೌಡರ ಪ್ರೆಸ್ ಮೀಟ್ ಕಥೆ ಎಲ್ಲಿ ತನಕ ಬಂದಿತ್ತು. ಇದು ಏನು SIT ಅವರ ಮುಂದೆ ವಿಡಿಯೋ ರಿಲೀಸ್ ಮಾಡಿದ್ದು DK ಶಿವಕುಮಾರ್ ಅಂದರೆ DK ಶಿವಕುಮಾರ್ ಹೆಸರೊಂದು ಹೇಳಂಗಿಲ್ಲ ನೀವು ಅಂತ ಸುಮನಾ ಪನ್ನೇಕರ್ ಅವರು ಹೇಳಿದ್ರಂತೆ. IPS ಅಧಿಕಾರಿ, SP ಲೆವೆಲ್ನ IPS ಅಧಿಕಾರಿ ಸುಮನಾ ಪನ್ನೇಕರ್ ಅವರು ಹೇಳಿದ್ರಂತೆ ಅನ್ನುವ ಆರೋಪವನ್ನು ಮಾಡಿದ್ರು. ಎಂಡಿಗೆ ಬರ್ತಾ ಇದ್ದೀನಿ ಅವರು ಪಾಯಿಂಟ್ಗಳ ಎಂಡಿಗೆ. ಶಿವರಾಮೇಗೌಡರು ದೇವರಾಜೇಗೌಡರ ಹತ್ರ ಮಾತಾಡಿ ಈ ವಿಷಯದಲ್ಲೆಲ್ಲೂ CM DCM ಹೆಸರು ತರಬೇಡ ಅಂತ ಹೇಳಿದ್ರಂತೆ, ನನ್ನ ರಿಕ್ವೆಸ್ಟ್ ಇದು ಅಂತ ಹೇಳಿದ್ರು. ಜೊತೆಗೆ ಆವತ್ತಿನಿಂದಲೂ ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಡ್ರೈವರ್ ಕಾರ್ತಿಕ್ಕು ಮಲೇಷ್ಯಾಗೆ ಹೋಗಿದ್ದಾನೆ, ಅವನನ್ನು ಯಾರು ಮಲೇಷ್ಯಾಗೆ ಕಳಿಸಿದ್ರು ಅಂತ ಚೆಕ್ ಮಾಡಿಸಿ ಅಂತ.
ದೇವರಾಜೇಗೌಡರ ಆರೋಪ, ಕಾಂಗ್ರೆಸ್ನವರೇ ಮಲೇಷ್ಯಾ ಕಳಿಸಿದ್ದಾರೆ ಅವನನ್ನು ಅಂತ. ಕೇಳಿಸ್ಕೊಳ್ಳಿ. ಸೆಕೆಂಡ್ ಥಿಂಗ್, ಎಲ್ಲ ಶಿವರಾಮೇಗೌಡರು ಸರ್ಕಾರವನ್ನ ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನ ಹೆಸರನ್ನ ಹೇಳ್ಬೇಡ ಯಾವುದೇ ಕಾರಣಕ್ಕೂ. ನಾವು ಎಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ. ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗೇ ಇರ್ಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನನಗೆ. ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ ಡಿಕೆನ ಏನು ಒಂದು ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ ಡಿಕೆನ ಏನು ಟಚ್ ಮಾಡಕ್ ಹೋಗ್ಬೇಡ. ನಾಳೆ ಅಣ್ಣ ಬಿಗಿಯಾಗಕ್ಕೆ ಏನ್ ಮಾಡ್ಬೇಕು ಅದ್ ಮಾಡಿ. ಆಯ್ತಣ್ಣ. ಒಂದು ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ ಡಿಕೆನ ಏನು ಟಚ್ ಮಾಡಕ್ ಹೋಗ್ಬೇಡ. ನಾಳೆ ಅಣ್ಣ ಬಿಗಿಯಾಗಕ್ಕೆ ಏನ್ ಮಾಡ್ಬೇಕು ಅದ್ ಮಾಡಿ. ಆಯ್ತು. ಮುಂದಿನ ಸುದ್ದಿ ಇದಾಯಿತು. ದೇವರಾಜೇಗೌಡರ ಆರೋಪಗಳು ಇಷ್ಟು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪತ್ರಿಕಾ ಹೇಳಿಕೆ ಹೊರಡಿಸುವ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರೂ ಶಿವರಾಮೇಗೌಡರು ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಏನಂತಾರೆ? ಆರೋಪ ಮಾಡಿದ ದೇವರಾಜೇಗೌಡ ಬಿಜೆಪಿ ಕಾರ್ಯಕರ್ತ, ಬಿಜೆಪಿ ಜೆಡಿಎಸ್ ನಾಯಕರ ಆಣತಿಯಂತೆ ಸುಳ್ಳು ಆಪಾದನೆ ಮಾಡಿದ್ದಾರೆ. ನನಗೂ ಪೆನ್ ಡ್ರೈವ್ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ. ದೇವರಾಜೇಗೌಡ ಮಾಡಿರುವ ಆಪಾದನೆ ಸುಳ್ಳು ಹಾಗೂ ಆಧಾರ ರಹಿತ. ಬಿಜೆಪಿಗೆ ಆಗಿರುವ ಮುಜುಗರ ತಪ್ಪಿಸಿಕೊಳ್ಳಲು ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ದೇವರಾಜೇಗೌಡ ಮಾಡೋದೆಲ್ಲ ಮಾಡಿ ನನ್ನ ವಿರುದ್ಧ ಆಪಾದಿಸುತ್ತಿದ್ದಾರೆ. ಈ ಸುದ್ದಿಗೋಷ್ಠಿಯ ಹಿಂದೆ ಬಿಜೆಪಿ ಜೆಡಿಎಸ್ ನಾಯಕರ ಷಡ್ಯಂತ್ರ ಇದೆ ಅಂತ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅಕಸ್ಮಾತ್ ಹೇಳಿಕೆ ಕೊಟ್ಟಿದ್ರೆ ಅದು ಆಡಿಯೋ ನಿಮ್ದು ಹೌದು ಅಲ್ವೋ ಅನ್ನೋ ಪ್ರಶ್ನೆ ಬರ್ತಿತ್ತು. ಆಡಿಯೋ ಹೌದು ಅಲ್ವೋ, ಅದಕ್ಕೆ ಉತ್ತರ ಇಲ್ಲ ಇದರಲ್ಲಿ. ಆದರೆ ಶಿವರಾಮೇಗೌಡರು ಮಾತಾಡಿದ್ದಾರೆ. ಶಿವರಾಮೇಗೌಡರು ಹೇಳೋದೇನು? ದೇವರಾಜೇಗೌಡನೇ ನನಗೆ ಗಂಟು ಬಿದ್ದಿದ್ರು, DCM ಹತ್ರ ಮಾತಾಡಿಸು, ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿಸು ಅಂತ ಗಂಟು ಬಿದ್ದಿದ್ರು. ನಾನು ಮಾತಾಡಿಸಿದ್ದೀನಿ. ದೇವರಾಜೇಗೌಡ ಜೊತೆ ಡಿ ಕೆ ಶಿವಕುಮಾರ್ 1 ನಿಮಿಷ ಕೂಡ ಮಾತಾಡಿಲ್ಲ. ದೇವರಾಜೇಗೌಡರು ಹೇಳೋದು 2.5 ಗಂಟೆಗಳ ಆಡಿಯೋ ರೆಕಾರ್ಡಿಂಗ್ ಇದೆ ನನ್ನ ಹತ್ರ ಅಂದರು. ಇವ್ರು ಹೇಳೋದು 1 ನಿಮಿಷ ಕೂಡ ಮಾತಾಡಿಲ್ಲ. ಇಡೀ ಪ್ರಕರಣದಲ್ಲಿ ನನ್ನ ಪಾತ್ರ ಕೂಡ ಇಲ್ಲ. ಅವನಾಗಿಯೇ ನಮ್ಮ ಹತ್ರ ಬಂದು ಡಿ ಕೆ ಶಿವಕುಮಾರನ್ನ ಭೇಟಿ ಮಾಡಿಸು ಅಂದಿದ್ದ. ನಾನು ಅದಕ್ಕೆ 1 ನಿಮಿಷ ಫೋನ್ನಲ್ಲಿ ಮಾತಾಡಿಸಿದೆ. CBIಗೆ ಅಕಸ್ಮಾತ್ ಕೊಟ್ಟರೆ ಸಿಕ್ಕಾಕೊಳ್ಳೋದೇ ದೇವರಾಜೇಗೌಡ ಅಂತ ಶಿವರಾಮೇಗೌಡರು ಹೇಳೋದು. ಕೇಳಿಸ್ಕೊಳ್ಳಿ. ದೇವರಾಜೇಗೌಡರು ಆಡಿಯೋನ ನಾನು ಸಹಿತ ಈಗ ಕಾರ್ನಲ್ಲಿ ಬರಬೇಕಾದ್ರೆ ಕೇಳಿದೆ. ದೇವರಾಜೇಗೌಡ ನನಗೆ ಆ ಬಾಯ್ ಎಲ್ಲೋ ಪರಿಚಯ, 2-3 ವರ್ಷದಿಂದ. ಆತ ನನಗೆ ಒಣ ನರಸೀಪುರದವ್ರು ಒಬ್ಬರು ನಮ್ಮ ಹತ್ರ ಕೆಲಸ ಮಾಡೋಕ್ಕೆ ಬಂದಿದ್ದರು. ಅವರು ದೇವರಾಜೇಗೌಡ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಇದ್ರಣ್ಣ ಅಂತ ಅಂದ. ತಗೊಳಪ್ಪ ಫೋನ, ನನಗೆ ದೇವರಾಜೇಗೌಡ ನಂಬರ್ ಇಲ್ಲ ಅಂತ ನಾನು ಹೇಳಿದೆ. ಅವನು ಆಗಲೇ ನನ್ನ ನಂಬರ್ ಹಾಕ್ಕೊಂಡಿದ್ದು, ಬೇಕಾದ್ರೆ ಅದು ರೆಕಾರ್ಡೇ ಸಿಗುತ್ತೆ. ಅವನು ತೆಗೆದುಕೊಟ್ಟ. ದೇವರಾಜೇಗೌಡ ಎಲ್ಲಿದ್ದೀಯಾ ಅಂದೆ. ನಾನು ಇಲ್ಲೇ ಪ್ರಮೀಳಾ ನೇಸರ್ಗಿಯವರ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಬೆಂಗಳೂರಿನಲ್ಲಿ ಇದ್ದೀನಣ್ಣ ಅಂದ. ಏನು ಸಮಾಚಾರ, ಚೆನ್ನಾಗಿದ್ದೀನಪ್ಪ, ನಿನ್ನ ಆಸೆ ಈಡೇರ್ತಲ್ಲ ಅಂದೆ. ನೀನು 2 ವರ್ಷದಿಂದ ವೀಡಿಯೋ ಬಿಡ್ತಿದ್ಯಲ್ಲಪ್ಪ, ಅದಕ್ಕೆಲ್ಲ ಒಂದು ಘಟ್ಟ ತಲುಪಿದೆಯಲ್ಲ ಈಗ. 2 ವರ್ಷದಿಂದ ಇದೆ ಅಂತ ಗೊತ್ತಿತ್ತು ನನಗೆ. ಅವನು ಯೂಟ್ಯೂಬಲ್ಲಿ ಬಿಡ್ತಿದ್ನಲ್ರಿ, ಯೂಟ್ಯೂಬಲ್ಲಿ ಅವನು ಹೇಳ್ತಿದ್ದ, ನನ್ನ ಹೆಂಡ್ತಿಗೆ ಹೋದ್ರು, ಭವಾನಿಯವ್ರು ಹೋದ್ರು, ನನಗೆ ಮೋಸ ಆಗಿದೆ, 15 ಎಕರೆ ಜಮೀನು ಬರ್ಸ್ಕೊಂಡ್ರು, ಅದೆಲ್ಲ ಈ ಕಾರ್ತಿಕನ ಇದನ್ನು ನೋಡ್ತಿದ್ದೆವು ನಾವು. ಇನ್ನೊಂದು ಅಕ್ಷರ ಗೊತ್ತಿಲ್ಲ. ನಾನು ಅದನ್ನೇ ಮೊನ್ನೆ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರಾಗಲಿ ಅವ್ರ ಕುಟುಂಬದಲ್ಲಿ ಹಂಗೆ ನಡೀತದೆ ಅಂತ ಅಂದರೆ 2 ವರ್ಷದಿಂದ ಏನು ಮಾಡ್ತಿದ್ರು? ಒಂದು ಕಡೆಗೆ ಪ್ರಜ್ವಲ್ ರೇವಣ್ಣನ ಪಾತ್ರ ಇಲ್ಲದೆ ಇದ್ದರೆ ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಅನಾಹುತ ಮಾಡುವಾಗ ಅವ್ರ ಅವ್ವ ಅಪ್ಪ ಏನು ಕತೆ ಕಾಯ್ತಿದ್ರು ಅಂತ ನಾನು ಕೇಳಿದ್ದೀನಿ. ನಾನು ಈಗಲೂ ಕೇಳ್ತೀನಿ. ಇಲ್ಲಿ ಡಿ ಕೆ ಶಿವಕುಮಾರ್ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಾ? ನಂದು ಡಿ ಕೆ ಅವ್ರ ಹತ್ರಕ್ಕೆ ಮಾತಾಡಬೇಕು ಅಂತ ಒತ್ತಡ ತಂದವನೇ ದೇವರಾಜೇಗೌಡ. ನಾನು ಈ ರಾಜ್ಯದ ಜನತೆಗೆ ಹೇಳ್ತೀನಿ, ದೇವರಾಜೇಗೌಡ ಅಂತ ಏನಾರು ಮಾತಾಡುವಾಗ ಹುಷಾರಾಗಿ ಮಾತಾಡಿ. ಭಾಳ ಡೇಂಜರ್ ಇದ್ದಾನೆ ಅವನು. ಇಷ್ಟೊಂದು ಕೆಳಮಟ್ಟದ ವಕೀಲರಲ್ಲಿ ಭಾಳ ಉತ್ತಮರಿದ್ದಾರೆ, ಬಟ್ ಇಷ್ಟೊಂದು ಕೆಟ್ಟವನು ನನಗೆ ಗೊತ್ತಿರಲಿಲ್ಲ. ಅವನೇ ಬಂದು ನನ್ನನ್ನು ಕೇಳಿ ಡಿ ಕೆ ಅವ್ರನ್ನ ಪರಿಚಯ ಮಾಡಿಸಿ ಡಿ ಕೆ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ದವನು. ನಾನು ಫೋನ್ನಲ್ಲಿ ಮಾತಾಡಿಸಿದ್ದಕ್ಕೆ ಡಿ ಕೆ ಅವ್ರು ಮಾತಾಡೋರಂತ ಅವ್ರನ್ನೂ ಮಧ್ಯಕ್ಕೆ ತಂದು ನನ್ನೂ ಮಧ್ಯಕ್ಕೆ ತಂದರೆ ಅವನು ಇದು ಯಾವ ತನಿಖೆ ಬೇಕಾದ್ರೂ ನಾವು ಮಾಡಲಿ, ನಾವು ರೆಡಿ ಇದ್ದೀವಿ. ಈಗ
CBI ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಎಲ್ಲಿಗ CBI ಇಂದ ಆಚೆಗೆ ಬೇರೆ ಇನ್ಯಾವ್ದಾರು ಇದ್ರೆ, ಇದು ಅಮೆರಿಕದಿಂದ ಯಾವ್ದಾದ್ರು ಒಂದು ಎನ್ಕ್ವೈರಿ ಮಾಡೋದಿದ್ರೆ ಅದಕ್ಕೂ ರೆಡಿ. ಎರಡು ನಿಮಿಷದ ಮೇಲೆ ಯಾರೂ ಮಾತಾಡಿಲ್ಲ. ನಾನೇ ಮಾತಾಡಿ ಎಲ್ಲಿದ್ದೀರಿ ದೇವರಾಜೇಗೌಡರು ಅಂತ ಕೇಳಿದೆ. ದೇವರಾಜೇಗೌಡರು ನಾನು ಮನೇಲಿದ್ದೇನೆ. ಎಲ್ಲಿ ಮನೆ ಅಂದೆ. ಅದೆಲ್ಲೋ ಹೇಳ್ದ ಒಂದು ನಾನು 2 ಮನೆಯವೇ ಅಂದ. ಯಾವ ಮನೇಲಿದ್ದೀಯಪ್ಪ ಅಂದೆ. ನಾನು ಇದರಲ್ಲಿ ಕ್ಯಾರ್ಪುರಂ ಬಿಟ್ಟು ಆಚೆ ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿದ್ದೀನಿ. ಬರೋಕ್ಕಾಗುತ್ತಾ ನೀನೊಂದು ಭೇಟಿ ಮಾಡಿಸು ಅಂತ ಹೇಳಿದ್ನಲ್ಲ, ಭೇಟಿ ಮಾಡಿಸೋಕ್ಕೆ ಬರೋಕ್ಕಾಗುತ್ತಾ ಅಂದೆ. ನಾನು DK ಅವ್ರಿಗೆ ಕೇಳಲೇ ಇಲ್ಲ. ಆಗ ನಾನು ಅವ್ರು ಯಾರೋ ಜೊತೆ ಮಾತಾಡ್ತಿದ್ರು, ನಾನು ಈ ಕಡೆ ಕೂತ್ಕೊಂಡು ಮಾತಾಡ್ತಿದ್ದೆ. ಅವ್ರ ಈ ಕಡೆ ಗಮನದಲ್ಲೇ ಇರಲಿಲ್ಲ. ನಾನು ಆಮೇಲೆ ಫೋನ್ ತಗೊಂಡೆ, ಇವನಿಗೆ ತಗೊಂಡು DK ಅವರು ಇದ್ದಾರೆ, ಮಾತಾಡ್ತೀಯಾ ಇದು ನೀನು ಬರೋಕ್ಕಾಗಲ್ವಲ್ಲ, ಫೋನಲ್ಲೇ ಮಾತಾಡು ಅಂದೆ. DK ಅವ್ರಿಗೆ ಹೇಳಿದೆ, ಅವ್ನು ಕುಟ್ಟಾಗಿ ಮಾತಾಡೋದು, ಅದೇನಿದೆ SIT ಕೊಡೋಕ್ಕೆ ಕೇಳ್ರಿ ಅಂತ ಅಂದರು. ನಾನೇ ಜೋರು ಮಾಡಿದೆ DK ಅವ್ರಿಗೆ, ನೀವು ರಾಜ್ಯದ ಉಪಮುಖ್ಯಮಂತ್ರಿಗಳು, ಪ್ರಜೆ ಯಾರೋ ಫೋನಲ್ಲಿ ಕೇಳ್ತೀನಿ ಅಂದರೆ ನೀವು ಹಿಂಗೆ ಮಾತಾಡಿದ್ರೆ ಹೆಂಗಾಗುತ್ತೆ, ಮಾತಾಡಿ ಪರವಾಗಿಲ್ಲ ಅಂದೆ. ನಾನೇ ಬಲವಂತ ಮಾಡ್ಕೊಂಡು. ಏನು ದೇವರಾಜೇಗೌಡ ಅಂತ ಕೇಳಿದರು ಅವರು. ನಮಸ್ಕಾರ ಅಂತ ದೇವರಾಜೇಗೌಡ, ಅದೇನಿದೆ ನಿಮ್ಮ SIT ಕೊಡ್ರಿ, ಅದೆಲ್ಲನೂ ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅದೆಲ್ಲ ಕೊಡ್ರಿ, ತಾವು SIT ಮಾಡಿದ್ದೀವಿ. ಇದು LR ಶಿವರಾಮೇಗೌಡರ ಸ್ಪಷ್ಟೀಕರಣ. ಇದಿಷ್ಟಕ್ಕೆ ಸಾಕು. ಅದಕ್ಕೆ ಸಂಬಂಧಿಸಿದ ಬೇರೆ ಸುದ್ದಿಗಳಿದ್ದಾವೆ. HD ರೇವಣ್ಣವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ಅರ್ಥಾತ್ SIT ಕಸ್ಟಡಿಯಲ್ಲಿದ್ದಾರೆ. 4 ದಿನಗಳ ಕಸ್ಟಡಿ ಇದು. ಆ್ಯಕ್ಚುಲಿ SIT ಅವರು 1 ವಾರ ವಿಚಾರಣೆ ನಡೆಸೋದಿದೆ, 1 ವಾರ ಕೊಡಿ ಅಂತ ಹೇಳಿದರು. SITಗೆ ಕೊಡಲೇಬೇಡಿ, ನಮ್ಮ ಕ್ಲೈಂಟನ್ನು ಬೇಕಿದ್ರೆ ಜೈಲಿಗೆ ಕಳಿಸಿ ಅಂತ ಮೂರ್ತಿ ನಾಯಕ್ ರೇವಣ್ಣವರ ಪರ ವಕೀಲರು ವಾದ ಮಾಡಿದರು. ಮಾನ್ಯ ನ್ಯಾಯಾಧೀಶರು ಅವ್ರದ್ದು ಬೇಡ ಇವ್ರದ್ದು ಬೇಡ ಅಂತ 4 ದಿವಸ ಪೊಲೀಸ್ ಕಸ್ಟಡಿ ಕೊಟ್ಟರು. 1 ವಾರ ಕೇಳಿದ್ರು ಅವರು, ಇವ್ರಿಗೆ 4 ದಿವಸ ಕೊಟ್ಟರು. ನೆನ್ನೆಯಿಂದ ಪೊಲೀಸ್ ಕಸ್ಟಡಿ ಶುರುವಾಗಿದೆ. ಏನಾಗ್ತಿದೆಯಂತೆ ಒಳಗಡೆ? HD ರೇವಣ್ಣ ಏನಂದ್ರೆ ಏನೂ ಬಾಯ್ಬಿಡ್ತಿಲ್ವಂತೆ. ಈಗ ಯಾರ ಪಿಕ್ ಪಾಕೆಟರು, ರೋಡ್ ಸೈಡ್ ರೌಡಿ ಆದರೆ ಪೊಲೀಸ್ ವಿಚಾರಿಸುವ ಭಾಷೆ ಬೇರೆ ಆಗಿರುತ್ತೆ, ಧಾಟಿ ಬೇರೆ ಆಗಿರುತ್ತೆ, ಪದ್ಧತಿ ಬೇರೆ ಆಗಿರುತ್ತೆ. ಅಲ್ಲಿ ಕುತ್ಕೊಂಡಿರೋರು ಮಾಜಿ ಪ್ರಧಾನಮಂತ್ರಿಗಳ ಮಗ, ಸ್ವತಃ ಮಾಜಿ ಸಚಿವ. ಹಾಗೆಲ್ಲ ವಿಚಾರಣೆ ಮಾಡೋಕ್ಕಾಗಲ್ಲ. ಏನು ನಡೆದಿದೆ ರೇವಣ್ಣವರೇ ಹೇಳಿ. ಈಗ ನೆನ್ಪಿಟ್ಕೊಳ್ಳಿ, ಇವರು ರೇವಣ್ಣ ಅರೆಸ್ಟ್ ಆಗಿರೋದು ಕಿಡ್ನ್ಯಾಪ್ ಕೇಸ್ನಲ್ಲಿ, ಸಂತ್ರಸ್ತೆಯ ಮಗ ಕೊಟ್ಟಿರುವ ದೂರಿನಲ್ಲಿ, KR ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ಕೇಸ್ ಇದು. ಏನು ರೇವಣ್ಣವರೇ ಕಿಡ್ನ್ಯಾಪ್ ಮಾಡಿಸಿದ್ರಾ ನೀವು? ಮಗ ಹಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಸತೀಶ್ ಬಾಬುನ ಕಳಿಸ್ಕೊಂಬಂದಿದ್ರ ಆ ಹೆಣ್ಣುಮಗಳನ್ನು, ಯಾಕೆ ನಿಮ್ಮ ನಿಮ್ಮ ಆತ್ಮೀಯರ ಫಾರ್ಮ್ ಹೌಸ್ನಲ್ಲಿ ಯಾಕೆ ಸಿಕ್ಕಲು ನಮಗೆ ಕೇಳಿದ್ರೆ, ಏನೂ ಕೇಳಬೇಡಿ, ನನಗೇನೂ ಗೊತ್ತಿಲ್ಲ ಅನ್ನೋದು ಬಿಟ್ಟರೆ 3ನೇ ವಾಕ್ಯನೇ ಹೇಳ್ತಿಲ್ವಂತೆ ರೇವಣ್ಣವರು. ಏನೂ ಮಾತಾಡ್ತಿಲ್ಲ. ಬಂಧಿತ ಆರೋಪಿ ಸತೀಶ್ ಬಾಬು ನಿಮಗೆ ಪರಿಚಯನಾ? ಏನೂ ಗೊತ್ತಿಲ್ಲ, ನನ್ನೇನೂ ಕೇಳಬೇಡಿ. ಸತೀಶ್ ಬಾಬುನ ಕಿಡ್ನಾಪ್ ಮಾಡೋದಕ್ಕೆ ಹೇಳಿದ್ರಾ? ಸತೀಶ್ ಬಾಬುನ ಕಳಿಸಿ ಹೆಣ್ಮಗಳಿಗೆ ಕಿಡ್ನಾಪ್ ಮಾಡೋದಕ್ಕೆ ಹೇಳಿದ್ರಾ? ಏನೂ ಗೊತ್ತಿಲ್ಲ, ನನ್ನೇನು ಕೇಳಬೇಡಿ. ಆ ಹೆಣ್ಮಗಳನ್ನು ನಿಮ್ಮ ಫ್ರೆಂಡ್ ತೋಟದ ಮನೆಯಲ್ಲಿ ಇಡೋದಕ್ಕೆ ನೀವೇ ಹೇಳಿದ್ರಾ? ಏನೂ ಗೊತ್ತಿಲ್ಲ, ನನ್ನೇನು ಕೇಳಬೇಡಿ. ಯಾಕೆ ಅವ್ರನ್ನ ಕಿಡ್ನ್ಯಾಪ್ ಮಾಡಿಸಿದ್ರಿ? ಏನೂ ಗೊತ್ತಿಲ್ಲ, ನನ್ನೇನು ಕೇಳಬೇಡಿ. ಇಷ್ಟು ಬಿಟ್ಟರೆ ಏನಂದ್ರೆ ಏನೂ ಮಾತಾಡ್ತಿಲ್ವಂತೆ ರೇವಣ್ಣವರು. ನಿಮಗೇನು ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತಾರಂತೆ. ರೇವಣ್ಣವ್ರು ಏನು ಹೇಳಿದಾರೋ, ಎಷ್ಟು ಹೇಳಿದಾರೋ ಅಷ್ಟನ್ನೇ ಟೈಪ್ ಮಾಡ್ಕೊಂಡು ಬಂದು ಇದಕ್ಕೊಂದು ಸಹಿ ಹಾಕಿ ಅಂದರೆ ಸಹಿ ಕೂಡ ಹಾಕ್ತಿಲ್ಲ. ಒಂದು ಸಹಿನೂ ಹಾಕ್ತಿಲ್ಲ ಅವರು. ಸ್ವ ಇಚ್ಛಾ ಹೇಳಿಕೆ ಅಂತ ಒಂದು ತಗೊಳ್ತಾರೆ. ಏನು ಅದಕ್ಕೇನು ಎವಿಡೆನ್ಷಿಯಲ್ ವ್ಯಾಲ್ಯೂ ಇರೋದಿಲ್ಲ, ಏನಿಲ್ಲ. ನಾಳೆ ದಿವಸ ಕೋರ್ಟ್ನಲ್ಲಿ ತಗೊಂಡೋಗಿ ರೇವಣ್ಣವ್ರು ಹಿಂಗೆ ಹೇಳಿದ್ದಾರೆ ಅಂದರೆ ನಾನು ಹಂಗೆ ಹೇಳಿಲ್ಲ ಅನ್ಬೋದು ರೇವಣ್ಣವರು. ಅದಕ್ಕೇನು ಎವಿಡೆನ್ಷಿಯಲ್ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೆ ಕೂಡ ರೇವಣ್ಣವ್ರು ಸೈನ್ ಹಾಕ್ತಿಲ್ಲ. ಆದರೆ ಅಕ್ಯೂಸ್ ನಂಬರ್ 2 ಇದಾನಲ್ಲ ಆ ಕೇಸ್ನಲ್ಲಿ, ಸತೀಶ್ ಬಾಬು, ಆತ ನಡೆದದ್ದನ್ನೆಲ್ಲ ಹೇಳಿಬಿಟ್ಟಿದ್ದಾನೆ, ಸತ್ಯ ಒಪ್ಕೊಂಡಿದ್ದಾನೆ ಅಥವಾ ತಪ್ಪು ಒಪ್ಕೊಂಡಿದ್ದಾನೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ಆತ ಹೇಳಿಕೆ ಕೊಟ್ಟಿದ್ದಾನಂತೆ. ಏನಂತ? ರೇವಣ್ಣವ್ರು ಹೇಳಿದ್ರು ಆ ಹೆಣ್ಮಗಳನ್ನ ಕರ್ಕೊಂಡು ಬಾ ಅಂತ, ನಾ ಕರ್ಕೊಂಬಂದು ಬಿಟ್ಟೆ. ಆಮೇಲೆ ಮುಂದೇನಾಯಿತು ನನಗೆ ಗೊತ್ತಿಲ್ಲ ಅಂತ ಸತೀಶ್ ಬಾಬು ಹೇಳಿದ್ದಾನೆ ಅನ್ನುವ ಸುದ್ದಿ. ರೇವಣ್ಣವರು ಇದೇ ರೀತಿಯಲ್ಲಿ ಮುಂದುವರೆದ್ರೆ, ನನಗೇನು ಗೊತ್ತಿಲ್ಲ, ನನ್ನೇನು ಕೇಳಬೇಡಿ ಅನ್ನುವ ಹೇಳಿಕೆಯನ್ನಷ್ಟೇ ಕೊಡ್ತಾ ಹೋದರೆ ಸತೀಶ್ ಬಾಬುನ ಕರ್ಕೊಂಬಂದು ಎದುರಿಗೆ ಕೂಡಿಸುವ ಸಾಧ್ಯತೆ ಇದೆ. ಸಂತ್ರಸ್ತೆಯನ್ನು ಕೂಡಿಸಬಹುದು ಅಂತಾರೆ, ಬಟ್ ಅದಕ್ಕೆ ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಅಷ್ಟರ ಮಟ್ಟಿಗೆ ಆಕೆನೇ ಕರ್ಕೊಂಬಂದು ಕೂಡಿಸೋದಪ್ಪ, ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಇದ್ರೆ ಅದನ್ನೂ ಮಾಡ್ತಾರೆ. ಆದರೆ ಈ ಕೇಸ್ನಲ್ಲಿ ಒಂದು ಆಶ್ಚರ್ಯ ಅಂದರೆ, ಅಕ್ಯೂಸ್ ನಂಬರ್ 2 ಸತೀಶ್ ಬಾಬು, ಅಕ್ಯೂಸ್ ನಂಬರ್ 1 ರೇವಣ್ಣ
SIT ಅವರಿಗೆ ಅದು ಏನು, ಆ ಹೆಣ್ಣು ಮಗಳು ಇನ್ನೂ ನಾಪತ್ತೆಯಾಗಿಯೇ ಇದ್ಲು, ನನ್ನ ತಾಯಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಮಗ ಕಂಪ್ಲೇಂಟ್ ಕೊಟ್ಟಿದ್ದ. ಆವಾಗ SIT ಅವರಿಗೆ ರೇವಣ್ಣನವರನ್ನ ಬಂಧಿಸುವುದಕ್ಕಿಂತ ಸತೀಶ್ ಬಾಬುನ ಬಂಧಿಸೋದು ಪ್ರಯಾರಿಟಿ ಆಗಿತ್ತು. ಮೊದಲು ಕರ್ಕೊಂಬಂದಿದ್ದು ಅಕ್ಯೂಸ್ ನಂಬರ್ 2ನ. ಆಯ್ತು, ಅಕ್ಯೂಸ್ ನಂಬರ್ 2ನ ಕರ್ಕೊಂಬಂದು ಕೂಡಿಸ್ಕೊಂಡು ಬಾಯಿ ಬಿಡಿಸ್ಬೇಕಲ್ಲ, ಎಲ್ಲಿ ಬಿಟ್ಟು ಬಂದೆ, ಯಾರು ಹೇಳಿದ್ದಕ್ಕೆ ಬಿಟ್ಟು ಬಂದೆ, ಅವಳು ಎಲ್ಲಿದ್ದಾಳೆ ಈಗ, ಆಕೆಯ ಪ್ರಾಣ ಉಳಿಸ್ಬೇಕು, ಹೆಚ್ಚು ಕಡಿಮೆ ಆಗಿದ್ರೆ ಕಥೆ ಏನು ಅಂತ ವಿಚಾರಣೆ ಮಾಡಬೇಕಾಗಿತ್ತು. ಅದನ್ನೇನು ಮಾಡದೆ ಸೀದಾ ಕರ್ಕೊಂಡೋಗಿ ಜುಡಿಷಿಯಲ್ ಕಸ್ಟಡಿಗೆ ಬಿಟ್ಟುಬಿಟ್ಟಿದ್ರು, ಜೈಲಿಗೆ ಕಳಿಸ್ಬಿಟ್ಟಿದ್ರು ಅವನನ್ನು. ಈಗ ರೇವಣ್ಣನವರ ಬಂಧನದ ನಂತರ ಜೈಲಿನ ಸ್ಪೆಷಲ್ ಪರ್ಮಿಷನ್ ತಗೊಂಡು ಮತ್ತೆ ಪೊಲೀಸ್ ಕಸ್ಟಡಿಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ. ಆ ವಿಚಾರಣೆಯಲ್ಲಿ ಸತೀಶ್ ಬಾಬು ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನುವ ಮಾಹಿತಿ ಇದೆ. ತಪ್ಪೊಪ್ಪಿಕೊಂಡಿದ್ದಾನಂತ ಸತೀಶ್ ಬಾಬು ಹೇಳಿಕೆ ರೇವಣ್ಣನವರಿಗೆ ಕಷ್ಟ ತಂದುಕೊಟ್ರೆ ಆಶ್ಚರ್ಯ ಇಲ್ಲ. ಇವತ್ತು SIT ಕಚೇರಿಯಲ್ಲಿ ತಮ್ಮ ವಕೀಲರನ್ನು ರೇವಣ್ಣ ಭೇಟಿಯಾಗಿ ಮಾತಾಡಿದ್ರು. 1 ತಾಸು ಮಾತಾಡಿದ್ರಂತೆ. ರೇವಣ್ಣನವರ ಪರವಾಗಿ ಈಗ ಜಾಮೀನು ಅರ್ಜಿಯನ್ನು ಅವರ ವಕೀಲರು ಸಲ್ಲಿಸಿದ್ದಾರೆ. ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಹಾಕಿದ್ರು, ಅದು ರಿಜೆಕ್ಟ್ ಆಯಿತು. ರಿಜೆಕ್ಟ್ ಆದ ತಕ್ಷಣ SIT ಅವರು ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದರು. ಈಗ ಅರೆಸ್ಟ್ ಆದ ನಂತರ ಕಸ್ಟಡಿಯಲ್ಲಿರುವಾಗ ಐದರ್ ಜುಡಿಷಿಯಲ್ ಕಸ್ಟಡಿ ಆರ್ ಪೊಲೀಸ್ ಕಸ್ಟಡಿ, ಆವಾಗ ವಕೀಲರ ಎದುರಿಗಿರುವಂಥ ಆಪ್ಷನ್ನು ರೆಗ್ಯುಲರ್ ಬೇಲ್ಗೆ ಹಾಕೋದು, ಜಾಮೀನಿಗೆ ಅರ್ಜಿ ಹಾಕೋದು. ಜಾಮೀನಿಗೆ ಅರ್ಜಿ ಹಾಕೋದಕ್ಕೆ ಬೇಕಾದ ಪ್ರಾಸೆಸ್ಸನ್ನು ಮಾಡ್ಕೊಂಡು ಹೋಗಿದ್ದಾರೆ. 4 ದಿವಸ ಪೊಲೀಸ್ ಕಸ್ಟಡಿ ಇದೆ. ಸಹಜ SIT ವಕೀಲರು ಅದನ್ನ ವಿರೋಧಿಸ್ತಾರೆ. ಜಾಮೀನು ಕೊಡಬೇಡಿ, ಇವರಿಗೆ ತುಂಬ ವಿಚಾರಣೆ ನಡೆಸೋದಕ್ಕಿದೆ, ಈ ಕೇಸಿನ ಆಳ ಅಗಲಗಳ ಜಾಸ್ತಿ ಇದ್ದಾವೆ, ನೀವು ಜಾಮೀನು ಕೊಟ್ಟರೆ ತನಿಖೆಗೆ ಹಿನ್ನಡೆಯಾಗುತ್ತೆ ಇತ್ಯಾದಿ ಇತ್ಯಾದಿ ವಾದವನ್ನು SIT ಪರ ವಕೀಲರು ಮಾಡ್ತಾರೆ. ನಿನ್ನೆ ಬೌರಿಂಗ್ ಆಸ್ಪತ್ರೆಯ ಮುಂದೆ ಮಾತನಾಡುವಾಗ ಮಾತ್ರ ರಾಜಕೀಯ ದುರುದ್ದೇಶದಿಂದ ನನ್ನನ್ನು ಬಂಧಿಸಲಾಗಿದೆ ಅಂದಿದ್ದರು ರೇವಣ್ಣ. ರಾಜಕೀಯ ಷಡ್ಯಂತ್ರ ಇದು, ನನ್ನ ವಿರುದ್ಧದ ಎಲ್ಲ ಆರೋಪ ಸುಳ್ಳು, ಯಾವುದೇ ಸಾಕ್ಷಿ ಇಲ್ಲದೆ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ, ಯಾವ ಸಾಕ್ಷಿಯೂ ನನ್ನ ವಿರುದ್ಧ ಇಲ್ಲ, ರಾಜಕೀಯ ಇತಿಹಾಸದಲ್ಲೇ ತುಂಬ ದೊಡ್ಡ ಷಡ್ಯಂತ್ರ ಇದು, 40 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ನನ್ನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಈ ಪ್ರಕರಣದಲ್ಲಿ 28ನೇ ತಾರೀಕು ಜಾಮೀನು ಸಿಗೋ ಹಂಗೆ ಕೇಸ್ ಹಾಕಿದ್ದಾರೆ, ಕಿಡ್ನಾಪ್ ಕೇಸ್ನಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ಸ್ ಹಾಕಿದ್ದಾರೆ ಅಂತ. ಕೇಳಿಸ್ಕೊಳ್ಳಿ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನಿಲ್ಲ, ಇದನ್ನು ಎದುರಿಸೋ ಶಕ್ತಿ ಇದೆ. ಎಲ್ಲ ಮಾಧ್ಯಮದವರಿಗೆ ರಾಜಕೀಯ ಷಡ್ಯಂತ್ರ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು. ಈಗ ರೇವಣ್ಣವರು SIT ಕಸ್ಟಡಿಯಲ್ಲಿದ್ದಾರೆ. ಸತೀಶ್ ಬಾಬು ಕೂಡ 8 ದಿನಗಳ SIT ಕಸ್ಟಡಿಗೆ ಬಂದಿದ್ದಾರೆ. ಜುಡಿಷಿಯಲ್ ಕಸ್ಟಡಿಯಿಂದ ಪೊಲೀಸ್ ಕಸ್ಟಡಿಗೆ ಅವರನ್ನು ಪೊಲೀಸರು ತಗೊಂಡ್ಬಂದಿದ್ದಾರೆ ಮೇ 13ನೇ ತಾರೀಕಿನ ತನಕ. ಬೆಳಗ್ಗೆ ಮತ್ತು ಸಂಜೆ ಅರ್ಧ ಗಂಟೆ ವಕೀಲರ ಜೊತೆಗೆ ಮಾತಾಡೋದಕ್ಕೆ ಸತೀಶ್ ಬಾಬುಗೆ ನ್ಯಾಯಾಲಯ ಅವಕಾಶ ಕೊಟ್ಟಿದೆ. SIT ಆಫೀಸ್ನಲ್ಲಿದ್ದಾಗ ಮಾತ್ರ ವಕೀಲರ ಜೊತೆ ಮಾತಾಡಬಹುದು ಅಂತ. ಈ ಮಧ್ಯದಲ್ಲಿ ಬರ್ತಾ ಇರುವ ಇನ್ನೊಂದು ಸುದ್ದಿ ಅಂದರೆ, ಮತ್ತೊಬ್ಬ ಸಂತ್ರಸ್ತೆ ಮುಂದೆ ಬಂದಿದ್ದಾರೆ ಅಂತ. ಅತ್ಯಾಚಾರ ಆಗಿದೆ ನನ್ನ ಮೇಲೆ, ನನ್ನನ್ನು ಲೈಂಗಿಕವಾಗಿ ಬಳಸಿಕೊಳ್ಳಲಾಗಿದೆ ಅಂತ ದೂರು ಕೊಡೋದಕ್ಕೆ ಮತ್ತೊಬ್ಬ ಸಂತ್ರಸ್ತೆ ಮುಂದೆ ಬಂದಿದ್ದಾರೆ ಅನ್ನುವ ಸುದ್ದಿ. ಅದು ನಿಜ ಆದರೆ ಒಟ್ಟು 4ನೇ ಕೇಸ್ ರಿಜಿಸ್ಟರ್ ಆದಂಗಾಗುತ್ತೆ. ಇದರ ಬಗ್ಗೆ 4ರ ಪೈಕಿ 3 ಅತ್ಯಾಚಾರ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದ್ದು, 1 ಕಿಡ್ನಾಪ್ಗೆ ಸಂಬಂಧಿಸಿದ್ದು. ಇನ್ನೊಬ್ಬ ಸಂತ್ರಸ್ತೆ, ನನಗೆ ಆ್ಯಕ್ಚುಲಿ ಈ ಕಿಡ್ನಾಪ್ ಕೇಸ್ ಬಂದಾಗ ಹೊಳೆ ನರಸೀಪುರದಲ್ಲಿ ಏನು ಮೊದಲಿಗೆ ಕೇಸ್ ರಿಜಿಸ್ಟರ್ ಆಯ್ತಲ್ಲ, ಅದೇ ಮಹಿಳೆ ಕಿಡ್ನಾಪ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಒಂದಕ್ಕೊಂದು ಸಾಮ್ಯತೆ ಇದ್ದು, ಆ ಕಂಪ್ಲೇಂಟ್ಗೂ ಈ ಕಂಪ್ಲೇಂಟ್ಗೂ ಒಂದಕ್ಕೊಂದು ಸಾಮ್ಯತೆ ಇತ್ತು. ರೇವಣ್ಣವ್ರ ಮನೇಲಿ ಕೆಲಸ ಮಾಡಿದ್ದು, ಇಂತಿಷ್ಟು ವರ್ಷ ಕೆಲಸ ಮಾಡಿದ್ದು ಇತ್ಯಾದಿ ಇತ್ಯಾದಿ ಸಾಮ್ಯತೆಗಳಿದ್ವು. ಈಗ ನೋಡಿದ್ರೆ ಹೊಳೆ ನರಸೀಪುರದ ಕಂಪ್ಲೇನೆಂಟ್ ಬೇರೆ, ಕಿಡ್ನಾಪ್ ಆದ ಮಹಿಳೆ ಈಗ ದೂರು ಕೊಡೋದಕ್ಕೆ ಈಗ ಬಂದಿರೋದು ಮುಂದೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. ಅಲ್ಲಿಗೆ ಆ ಮಹಿಳೆಯ ಹೇಳಿಕೆಯನ್ನು ದಾಖಲಿಸಿ FIR ಮಾಡಿ
ಆ ನಂತರ ನ್ಯಾಯಾಧೀಶರೆದುರಿಗೆ 164 ಸ್ಟೇಟ್ಮೆಂಟ್ ಮಾಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ಈಕೆ ಹೇಳೋದು, ಈ ಕಿಡ್ನಾಪ್ ಆದ ಮಹಿಳೆ ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ದು ರೇವಣ್ಣ ಅಲ್ಲ, ಪ್ರಜ್ವಲ್ ಮಾತ್ರ ಅಂತ ಹೇಳ್ತಾಳಂತೆ. ದೂರು ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ SIT ಮುಂದೆ ಹೇಳಿದ್ದಾರೆ ಅನ್ನುವ ಮಾಹಿತಿ ಇದೆ. ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ದು ಪ್ರಜ್ವಲ್ಲು, ರೇವಣ್ಣ ಅಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾರಂತೆ. 4ನೇ ದೂರು ರಿಜಿಸ್ಟರ್ ಆಗಿ 3ನೆಯ ಸಂತ್ರಸ್ತೆ ಮುಂದೆ ಬಂದರೆ ಮತ್ತೊಂದು ಕೇಸ್ ಆಗಿ ಅದು 164 ಆಗಿಬಿಟ್ರೆ ಅಪ್ಪ ಮಗನಿಗೆ ತಪ್ಪದ ಸಂಕಷ್ಟ. ಈ ಮಧ್ಯದಲ್ಲಿ ಸಂತ್ರಸ್ತೆಯನ್ನು ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋಗಿ ಮಹಜರ್ ಮಾಡಿದ್ದಾರೆ. ಪಂಚರ ಸಮ್ಮುಖದಲ್ಲಿ ಮಹಜರ್ ಮಾಡಿದ್ದಾರೆ. ಇನ್ನೊಬ್ಬ ಸಂತ್ರಸ್ತೆಯನ್ನು ಈಗ 4ನೇ ಕಂಪ್ಲೇಂಟ್ ಕೊಡುವುದಕ್ಕೆ ಬಂದಿರುವ 3ನೇ ಸಂತ್ರಸ್ತೆಯನ್ನು ಕೂಡ ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಈಗಾಗಲೇ ಇಬ್ಬರು ಸಂತ್ರಸ್ತೆಯರನ್ನ ಕರ್ಕೊಂಡೋಗಿ ಸ್ಪಾಟ್ ಮಹಜರ್ ಅಂತ ಕರೀತಾರೆ, ಅದನ್ನು ಮಾಡಿಸಲಾಗಿದೆ. 3ನೇ ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಹೊಳೆನರಸೀಪುರದಲ್ಲಿ ಏನು ಮೊದಲನೇ ಕೇಸ್ ರಿಜಿಸ್ಟರ್ ಆಗಿತ್ತಲ್ಲ, FIR, ಆ ಪ್ರಕರಣದ ಸಂತ್ರಸ್ತೆಯನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ರೇವಣ್ಣನವರ ಬಸವನಗುಡಿ ಮನೆಯ ಸ್ಥಳ ಮಹಜರ್ ಮಾಡಿಸಲಾಗಿದೆ. ದೌರ್ಜನ್ಯ ಇದು ಬೆಂಗಳೂರಿನ ಮನೆಯಲ್ಲೂ ನಡೆದಿದೆ ಅಂತ ಹೇಳಿದ್ಲು ಆ ಹೆಣ್ಮಗಳು. ಆಕೆನಲ್ಲಿ ಕರ್ಕೊಂಡು ಬಂದು ಆ ಮನೆಗೊಂದು ಕಂಪ್ಯೂಟರ್ ತಗೊಂಡು ಕಂಪ್ಯೂಟರ್ನಲ್ಲಿ ಆಕೆ ಹೇಳಿಕೆಯನ್ನು ಬೇಸಿಕಲಿ ಟೈಪ್ ಮಾಡಿಕೊಂಡಿದ್ದಾರೆ. ಈ ಸ್ಥಳ ಮಹಜರಿಗೆ ರೇವಣ್ಣ ಪರ ವಕೀಲರ ಆಕ್ಷೇಪ, ನಮ್ಮ ಅನುಪಸ್ಥಿತಿಯಲ್ಲಿ ಸ್ಥಳ ಮಹಜರ್ ಮಾಡಿದ್ದಾರೆ. ಸ್ಥಳ ಮಹಜರಿಗೆ ಹೋಗ್ತಾ ಇದ್ದೀವಿ, ನೀವು ಬರಬೇಕು ಅಂತ ನಮಗೆ ನೋಟಿಸ್ ಕೊಟ್ಟಿದ್ರು, ನಾವು ಹೋದರೆ ನಮ್ಮನ್ನು ಒಳಗೆ ಬಿಟ್ಟಿಲ್ಲ ಅಲ್ಲಿ ಅಂತ ಗೋಪಾಲ್ ಅಂತ ರೇವಣ್ಣ ಪರ ವಕೀಲರು ಈ ಸ್ಥಳ ಮಹಜರನ್ನು ನಾವು ಒಪ್ಪೋದಿಲ್ಲ ಅಂದರು. ಕೇಳಿಸ್ಕೊಳ್ಳಿ ಒಂದ್ಸಲ. ಮಹಜರನ್ನ ಮಾಡಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ರಿ? ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ನ ನಿಮ್ಗೆ. ಬಳ್ಳಾರಿಪುರದಲ್ಲಿ ನನಗೆ ಏನೇನ್ ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡಿಸಿದ್ವಲ್ಲ, ಮತ್ ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ರಿ? ನೀವು ನನಗೆ ಮೇಡಮ್ ಅವರಿಗೆ ಆರೋಗ್ಯ ಸರಿ ಇಲ್ಲ, ಮಂಡಿ ಆಪರೇಷನ್ ಆಗಿದೆ, ಮಾಜ ಪ್ರಕ್ರಿಯೆಗೆ ಅವರಿಗೆ ಸಹಕರಿಸಬೇಕು ಅಂತ ನಂಗೆ ಆಥರೈಸ್ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಅವರು ಆಥರೈಸ್ ಕೊಟ್ಟ ಮೇಲೆ ಆ ಲೆಟರ್ನ ನಾನು SIT ಅವರಿಗೆ ಕೊಟ್ಟ ಮೇಲೆ ಇವರು ನೋಟಿಸ್ ಅನ್ನ ನನಗೆ ರಿಸೀವ್ ಮಾಡಿದ್ರು, ನನಗೆ ಕೊಟ್ಟಿದ್ದಾರೆ, ನಾನು ರಿಸೀವ್ ಮಾಡ್ತೇನೆ. ಇವರು ಮಾಡ್ತಾ ಇರೋಂಥದ್ದು ಏನಂದ್ರೆ ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ. ಒಬ್ಬರನ್ನ ಪರವಾಗಿ ಇವರು ಮಾಜ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ನನ್ನನ್ನ ಕಣ್ ತಪ್ಪಿಸಿ ಮಾಡ್ತಾ ಇರೋಂಥದ್ದು ಪ್ರಕ್ರಿಯೆ ಇದು. ಮಹಜರನ್ನ ಮಾಡಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ರಿ? ನಾನೇ ಸಹಕಾರ ಮಾಡಲ್ಲ. ಇದೆಲ್ಲದರ ಮಧ್ಯದಲ್ಲಿ ಇಡೀ ಪ್ರಕರಣದ ಮೂಲ ಸತ್ವ ಪ್ರಜ್ವಲ್ ರೇವಣ್ಣ ಎಲ್ಲಿ? ಆ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ಮೊನ್ನೆ ದುಬೈಯಿಂದ ಮಂಗಳೂರಿಗೆ ಫ್ಲೈಟಿಗೆ ಡೈರೆಕ್ಟ್ ಬಂದು ಇಳಿದು ಬಿಡ್ತಾರೆ, ನೋಡ್ತಾ ಇರಿ ಅಂದರು. ಇವತ್ತು ನಂಗೆ ಯಾರೊಬ್ಬರು ಫೋನ್ ಮಾಡಿದರು, ಪ್ರಜ್ವಲ್ ಆಲ್ರೆಡಿ ಕದ್ದು ಮುಚ್ಚಿ ಬೆಂಗಳೂರಿಗೆ ಬಂದಾಗಿದೆ, ಯಾವುದೇ ಕ್ಷಣದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಸರೆಂಡರ್ ಆಗ್ತಾರೆ, ನ್ಯಾಯಾಧೀಶರ ಮುಂದೆ ಸರೆಂಡರ್ ಆಗ್ತಾರೆ, ಬಿ ಪ್ರಿಪೇರ್ಡ್ ಟು ಬ್ರೇಕ್ ದ ನ್ಯೂಸ್ ಅಂತ ಹೇಳಿದರು ನನಗೆ. ಈ ಸುದ್ದಿಯನ್ನು ಬ್ರೇಕ್ ಮಾಡೋದಕ್ಕೆ ತಯಾರಾಗಿರಿ, ಕೋರ್ಟ್ ಕಡೆ ಸ್ವಲ್ಪ ಅಲರ್ಟ್ ಆಗಿರಿ, ಇತ್ಯಾದಿ ಇತ್ಯಾದಿ. ಇದೇನಾಗಲಿಲ್ಲ. ಅದು ಈಗ ನೋಡಿದ್ರೆ 12ನೇ ತಾರೀಕು ಬರ್ತಾರೆ. ಇನ್ನೊಂದು ಫ್ಲೈಟ್ ಟಿಕೆಟ್ ಓಡಾಡ್ತಾ ಇದೆ, ಮ್ಯೂನಿಚ್ಚಿಂದ ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟಿಗೆ ಬರ್ತಾರೆ ಅಂತ. ಈ ಎಲ್ಲ ಇದುವರೆಗೂ ಒಂದು 3-4 ಬಂದು ಫ್ಲೈಟ್ ಟಿಕೆಟ್ಗಳು, ಇವೆಲ್ಲವೂ ಸತ್ಯ ಆಗಿರಬಹುದು. ಯಾರೋ ಏನೋ ಫ್ಲೈಟ್ ಟಿಕೆಟ್ಗಳನ್ನು ಗ್ರಾಫಿಕಲಿ ತಿದ್ದಿ ಬಿಡ್ತಿದ್ದಾರೆ ಅಂತ ನನಗೆ ನಾನು ಸತ್ಯ ಆಗಿರ್ಬೋದು. ಅವ್ರಿಗೇನ್ರಿ ಏನು ದುಡ್ಡು ಕಡಿಮೆ, ಮಾಡಿಸ್ತಾ ಇರೋ ಬುಕ್ಕಿಂಗು, ನೋಡೋಣ ಹೋಗೋಕ್ಕಾದ್ರೆ ಹೋಗೋಣ ಅಂತ. 3 ತಿಂಗಳ ಕಾಲಾವಧಿ ಇರುತ್ತೆ. ಆ ಮನುಷ್ಯನ ಹತ್ರ ಇರುವ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆಯಲ್ಲ, ಡಿಪ್ಲೊಮೆಟಿಕ್ ಪಾಸ್ಪೋರ್ಟು, ಅದರಲ್ಲಿ ಆತ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಬಳಸಿ ಒಂದು ದೇಶವನ್ನು ಪ್ರವೇಶಿಸಿದ್ದಾನೆ ಅಂದರೆ 3 ತಿಂಗಳ ಕಾಲ ಆ ದೇಶದಲ್ಲಿ ಇರಬಹುದು ಅಂತ. ಟೈಮ್ ಇದೆ, ಇನ್ನು ನಿಧಾನಕ್ಕೆ ಹೋದ್ರಾಯ್ತು ಅನ್ಕೊಂಡಿದ್ದಾನೆ. 12ನೇ ತಾರೀಕು ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಅಂತ ಇನ್ನೊಂದು ಟಿಕೆಟ್ ಹರಿದಾಡ್ತಾ ಇದೆ. ಈಗ ಅಲ್ಲಿಗೆ ಲಾಜಿಕಲ್ ಅನ್ನಿಸ್ತಾ ಇದೆ, 2ನೇ ಹಂತದ ಚುನಾವಣೆ ಒಂದು ಮುಗಿದು ಹೋಗ್ಬಿಡ್ಲಿ, ಅದಕ್ಕಿಂತ ಮುಂಚೆ ಬಂದರೆ ಚುನಾವಣೆಯ ಮೇಲೆ ಪರಿಣಾಮ ಯಾಕಾಗಬೇಕು ಅಂತ 12ನೇ ತಾರೀಕು ಬುಕ್ ಮಾಡಿಸಿರಬಹುದು. ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬರೋ ಟಿಕೆಟ್ ಒಂದು ಹರಿದಾಡ್ತಾ ಇದೆ. ಈ ಮಧ್ಯದಲ್ಲಿ JDSನವ್ರು ನೋಡಿ, ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ ಸಭೆಗೆ
ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರದ ಮೇಲೆ ನಮ್ಮ ಪ್ರಭಾವ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ನಮ್ಮ ಶಕ್ತಿ ಬರೀ ಹಳೆ ಮೈಸೂರು ಅಂತ ಅನ್ಕೋಬೇಡಿ, ಹಾಸನ, ಮಂಡ್ಯ, ಮೈಸೂರು ಈ ಕಡೆ ಅಷ್ಟೇ ಅನ್ಕೋಬೇಡಿ, ಉತ್ತರ ಕರ್ನಾಟಕದಲ್ಲೂ ನಮ್ಮ ಪ್ರಭಾವ ಇದೆ, 12 ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದರು. ಆಯ್ತಪ್ಪ, ಈಗ ನಾಳೆ 2ನೇ ಹಂತದ ಚುನಾವಣೆ ನಡೀತಾ ಇದೆ. ಎಲ್ಲಿ ಪ್ರಚಾರ JDS ಕಡೆಯಿಂದ BJPಯ ಪರವಾಗಿ? ಎಲ್ಲೂ ಇಲ್ಲ. ಕಂಪ್ಲೀಟಾಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. JDSಸು ಇದೊಂದು ಕೇಸು ಏನು ಇದನ್ನು ಹ್ಯಾಂಡಲ್ ಮಾಡೋದೇ ಸಾಕಾಗಿದೆ. ದೊಡ್ಡ ಮುಜುಗರ JDS ನಾಯಕರಿಗೂ ಕೂಡ. JDS ನಾಯಕರು ಆ್ಯಕ್ಚುಲಿ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡ ಹೇರಿಸ್ತಾ ಇದ್ದಾರಂತ. ನಿಮ್ಮ ಜೊತೆಗೆ ಪ್ರಜ್ವಲ್ ಟಚ್ಚಲ್ಲಿದ್ದರೆ ಮೊದಲು ಬಂದು ಸರೆಂಡರ್ ಆಗೋಕ್ಕೆ ಹೇಳಿ. ಆತ ಸರೆಂಡರ್ ಆಗೋದು ಎಷ್ಟು ದೂರ ಹೋಗುತ್ತೆ ಅಷ್ಟು ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ಚರ್ಚೆಗಳು ತುಂಬ ದೂರದಲ್ಲಿದ್ದಾವೆ. ಕೆಲವು JDS ಶಾಸಕರು ಈ ಪ್ರಕರಣದ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಸೇರೋದಕ್ಕೆ ತಯಾರಾಗಿಬಿಟ್ಟಿದ್ದಾರೆ ಅನ್ನೋ ಲೆವೆಲ್ಲಿಗೆ ಚರ್ಚೆಗಳಿದ್ದಾವೆ. ಅವರು ಒತ್ತಡ ಹಾಕ್ತಾ ಇದ್ದಾರಂತೆ, SIT ಮುಂದೆ ಬಂದು ಇಮ್ಮಿಡಿಯೇಟಾಗಿ ಶರಣಾಗೋದಕ್ಕೆ ಹೇಳಿ, ತಲೆ ಎತ್ಕೊಂಡು ಓಡಾಡೋದಕ್ಕಾಗ್ತಿಲ್ಲ ನಮ್ಮೂರಲ್ಲಿ ನಮಗೆ ಅಂತ. 2ನೇ ಹಂತದ ಮತದಾನ ಮುಗಿದ ಮೇಲೆ, ಅರ್ಥಾತ್ ನಾಳೆ 7ನೇ ತಾರೀಕು ಆದ ಮೇಲೆ ಆತನಿಗೆ ಬಂದು ಶರಣಾಗೋದಕ್ಕೆ ಹೇಳಿ ಅಂತ. ಈ ಮಧ್ಯದಲ್ಲಿ ಕೆಲವು JDS ಮುಖಂಡರು ಹೊಳೆನರಸೀಪುರದ ಮನೆಗೆ ಹೋಗಿ ಭವಾನಿ ರೇವಣ್ಣ ಅವರನ್ನು ಭೇಟಿಯಾಗಿ ಸಾಂತ್ವನ ಕೂಡ ಹೇಳಿದ್ದಾರೆ. KS ಲಿಂಗೇಶ್ JDSನ ಮಾಜಿ ಶಾಸಕರು ಅವರು ಹೇಳಿದ್ರು, ಕಾಂಗ್ರೆಸ್ಸಿನ ಕೈವಾಡ ಇದೆ ಇದರ ಹಿಂದೆ ಅಂತ. ಹೊಳೆನರಸೀಪುರದಲ್ಲಿ ಏನು FIR ರಿಜಿಸ್ಟರ್ ಆಯ್ತಲ್ಲ, ಅದು ಹೊಳೆನರಸೀಪುರದ ಕಾಂಗ್ರೆಸ್ ಶಾಸಕರ ಚಿತಾವಣೆಯಿಂದ ಆಗಿದ್ದು. ಇದು KR ನಗರದಲ್ಲಿ ಆದಂಥ ಕಂಪ್ಲೇಂಟು. ಸುಳ್ಳು ಕಿಡ್ನ್ಯಾಪ್ ಕೇಸು KR ಪೇಟೆ ಶಾಸಕರದ್ದು, KR ನಗರದ ಶಾಸಕರ ಕೈವಾಡ ಇದೆ ಅಂತ KS ಲಿಂಗೇಶ್ ಅವರು ಹೇಳಿದರು. CN ಬಾಲಕೃಷ್ಣ ಅವರು ಹೇಳಿದ್ದಾರೆ, ಈ ಕೇಸ್ನಲ್ಲಿ ಏನೂ ಸ್ಟಫ್ ಇಲ್ಲ, ರೇವಣ್ಣ ಅವ್ರ ಮೇಲೆ ಏನೂ ಆರೋಪ ಇಲ್ಲ, ವಿನಾಕಾರಣ SIT ಅವರು ಬಂಧಿಸಿದ್ದಾರೆ, ಈ ಪ್ರಕರಣದಿಂದ ಹೊರಗೆ ಬರುವ ವಿಶ್ವಾಸ ನನಗಿದೆ ಅಂತಂದರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.